ಶ್ರೀ ಗುರು ಬಸವಲಿಂಗಾಯ ನಮಃ. ಆದಿ ಅನಾದಿಗಳೆಂದತ್ತಲಯ್ಯ ಬಸವಣ್ಣನು, ಮೂದೇವರ ಮೂಲಸ್ಥಾನವಯ್ಯ ಬಸವಣ್ಣನು. ನಾದ ಬಿಂದು ಕಳಾತೀತ ಆದಿ ನಿರಂಜನನಯ್ಯ ಬಸವಣ್ಣನು. ಆ ನಾದ ಸ್ವರೂಪೇ ಬಸವಣ್ಣನಾದ ಕಾರಣ ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದನೂ ಕಾಣ ಚನ್ನಮಲ್ಲಿಕಾರ್ಜುನ ದೇವ. ಬಸವ ಸಮಿತಿ ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ಸಹಯೋಗದಲ್ಲಿ ನಡೆಯುವ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಅನುಭಾವ ಮಾಲಿಕೆ 105 ಶ್ರೀ ಮಡಿವಾಳಯ್ಯಗಳ ಸಂಪಾದನೆ ಮುಂದುವರೆದ ಭಾಗ. ಮೊದಲಿಗೆ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪ್ರಾರ್ಥನೆ ಶ್ರೀಮತಿ ಭಾಗ್ಯಮ್ಮ ನಡಕಟ್ಟಿ ಇವರಿಂದ. ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ, ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ, ಶ್ರೀ ಮಹಾ ಇಷ್ಟಲಿಂಗವೇ ಬಸವಣ್ಣ ಬಸವಣ್ಣ, ಶ್ರೀ ಮಹಾ ಇಷ್ಟಲಿಂಗವೇ ಬಸವಣ್ಣ ಬಸವಣ್ಣ, ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ. ಆರೈದು ಎನ್ನವನು ಓರಂತೆ ಸಲಹಿದ, ಆರೈದು ಎನ್ನವನು ಓರಂತೆ ಸಲಹಿದ, ಕಾರುಣ್ಯ ಸುರ ತರುವೆ ಬಸವಣ್ಣ ಬಸವಣ್ಣ, ಕಾರುಣ್ಯ ಸುರ ತರುವೆ ಬಸವಣ್ಣ ಬಸವಣ್ಣ, ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ. ಭಾವಿಸಿ ಎನ್ನವನು ಅಜಾತನ ಮಾಡಿದ, ಭಾವಿಸಿ ಎನ್ನವನು ಅಜಾತನ ಮಾಡಿದ, ಆತ ಗುರು ಬಸವಣ್ಣ, ಆತ ಗುರು ಬಸವಣ್ಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಆತ ಗುರು ಬಸವಣ್ಣ, ಆತ ಗುರು ಬಸವಣ್ಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ, ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ, ಶ್ರೀ ಮಹಾ ಇಷ್ಟಲಿಂಗವೇ ಬಸವಣ್ಣ ಬಸವಣ್ಣ, ಶ್ರೀ ಮಹಾ ಇಷ್ಟಲಿಂಗವೇ ಬಸವಣ್ಣ ಬಸವಣ್ಣ, ಶ್ರೀ ಗುರುವೇ ಬಸವಣ್ಣ, ಶ್ರೀ ಗುರುವೇ ಬಸವಣ್ಣ, ಶ್ರೀ ಗುರುವೇ ಬಸವಣ್ಣ, ಶ್ರೀ ಚರವೇ ಬಸವಣ್ಣ. ಪ್ರಾರ್ಥನೆಯನ್ನು ಮಾಡಿದ ಭಾಗ್ಯಮ್ಮ ನಡಕಟ್ಟಿಯವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಶಂಭು ಹೆಗ್ಡಾಳ್, ಪ್ರಾಧ್ಯಾಪಕರು CSI ಕಾಮರ್ಸ್ ಕಾಲೇಜು ಧಾರವಾಡ, ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಡಾಕ್ಟರ್ ಶಂಭು ಹೆಗ್ಡಾಳ್ ಅವರಿಗೆ ಎಲ್ಲ ಶರಣರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇಲ್ಲಿ ಆಗಮಿಸಿದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸುತ್ತಿರುವ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಸ್ವಾಗತ. ಬಸವಣ್ಣನ ನಡೆಪರುಷ, ಬಸವಣ್ಣನ ನುಡಿಪರುಷ, ಬಸವಣ್ಣನ ದೃಷ್ಟಿಪರುಷ, ಬಸವಣ್ಣನ ಹಸ್ತಪರುಷ, ಬಸವಣ್ಣನ ಭಾವಪರುಷ, ಬಸವಣ್ಣನ ಮನಪರುಷ, ತನು ಮನ ಧನವ ನಿವೇದಿಸಿದಾತ ಬಸವಣ್ಣ. ಬಸವಣ್ಣನ ನೆನೆಯುವುದೇ ಲಿಂಗಾರ್ಚನೆ, ಬಸವಣ್ಣನ ನೆನೆಯುವುದೇ ಪರತತ್ವ, ಬಸವಣ್ಣನ ನೆನೆಯುವುದೇ ಕಲ್ಯಾಣವನಗೆ ಕಲಿದೇವಯ್ಯ. ನಿಮ್ಮ ಶರಣ ಬಸವಣ್ಣ
ಇಂತಹ ಘನಮಹಿಮ ನೋಡಯ್ಯ ಅಂಥೇಳಿ ಮಡಿವಾಳ ಮಾಚಯ್ಯನವರು ಬಸವಣ್ಣನವ್ರ ಕುರಿತು, ಅವರ ವ್ಯಕ್ತಿತ್ವದ ಕುರಿತು ಹಾಗೂ ಅವರ ನಿಲುವು ಎಂಥದ್ದು ಅಂಥೇಳಿ ಅಲ್ಲಮ ಪ್ರಭುಗಳಿಗೆ ಹೇಳುವಂಥ ಸಂದರ್ಭದವರೆಗೆ ಕಳೆದ ವಾರದ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ ಸಂಚಿಕೆ ಬಂದು ತಲುಪಿತ್ತು. ಈಗ ಇಂದಿನ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 105 ಮಡಿವಾಳಯ್ಯಗಳ ಸಂಪಾದನೆ ಮುಂದುವರೆದ ಭಾಗ ಕುರಿತು ಉಪನ್ಯಾಸ ನೀಡಬೇಕಾಗಿ ಡಾಕ್ಟರ್ ಶಂಭು ಹೆಗಡಾಳ್ ಅವರಲ್ಲಿ ವಿನಂತಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯುವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರಲ್ಲಿ ಭಕ್ತಿಯಿಂದ ವಂದಿಸಿ, ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ನಮಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಸದಸ್ಯರಲ್ಲಿ ವಂದಿಸಿ, ಇಲ್ಲಿ ನೆರೆದು ಬಂದಂಥ ಎಲ್ಲ ಅನುಭಾವಿ ತಂದೆ ತಾಯಿಗಳಿಗೆ ಹಾಗೂ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸಹೃದಯರಿಗೆ ನನ್ನ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾವು ಕಳೆದ ವಾರ ಯುಕ್ತಿಯ ಕೇಳಿದರೆ ಭಕ್ತಿಯ ತೋರಿದ ಬಸವಣ್ಣ, ಭಕ್ತಿಯ ಕೇಳಿದರೆ ಯುಕ್ತಿಯ ತೋರಿದ ಬಸವಣ್ಣ, ನಿತ್ಯ ಬೆಸಗೊಂಡರೆ ಅತ್ತತ್ತ ಲೋಸರಿಸಿದ ಗುಹೇಶ್ವರನ ಶರಣ ಬಸವಣ್ಣ, ಮರೆಗೆ ಮರೆಯನೊಡ್ಡಿ ಜಾರಿದನು ಬಸವಣ್ಣನ ಪರಿ ಅಂತೂ ಹೇಳ ಮಡಿವಾಳ ಮಾಚಯ್ಯ. ಇಲ್ಲಿ ಬಸವಣ್ಣವರು ಕುರಿತು ಯುಕ್ತಿಯಿಂದ ಕೇಳಿದರೆ ಅತ್ಯಂತ ವಿನೀತ ಭಾವದಿಂದ ಭಕ್ತಿಯನ್ನು ತೋರಿ ಏನೂ ಹೇಳಂಗಿಲ್ಲ ಅವ್ರ ಬಗ್ಗೆ. ಭಕ್ತಿ ಕೇಳಿದರೆ ಎಂಥ ಭಕ್ತಿವಂತರು ನೀವು ಏನು ಅಂತ ಕೇಳಿದರೆ ಆ ಮಾತನ್ನು ಮರೆಸಿ ಯುಕ್ತಿಯಿಂದ ಅದನ್ನೂ ಹೇಳಂಗಿಲ್ಲ ತಮ್ಮ ಬಗ್ಗೆ ತಾವು. ನಿತ್ಯವ ಬೆಸಗೊಂಡರೆ ಅತ್ತತ್ತ ಲೋಸರಿಸಿರಿ, ಇನ್ನು ಮತ್ತೇನರ ಒಂದಿಷ್ಟು ಅವರ ನಿಜ ಸುಖದ ಸತ್ಯವನ್ನು, ಪರಮ ಸುಖದ ಸತ್ಯವನ್ನು ಕೇಳಕ್ಕೆ ಹೋಗ್ಬಿಟ್ರೆ ಅತ್ತ ದೂರ ಸರಿದು ಬಿಡ್ತಾರೆ ಅತ್ತಿಂದತ್ತ. ಅದಕ್ಕೆ ಅವರು ಗುಹೇಶ್ವರನ ಶರಣ ಯಾರು ಬಸವಣ್ಣವರು, ಆ ಮಹಾಪರವಸ್ತುವಿನ ಶರಣ ಯಾರು ಬಸವಣ್ಣವರು, ಮರೆಗೆ ಮರೆಯನೊಡ್ಡಿ, ಮರುವಿಗೆನ ಮತ್ತು ಮರಿ ಮಾಡಿ ನಾವೇನು ಕೇಳಿದ್ರೂ ನಮಗೇನೂ ಅವ್ರ ಬಗ್ಗೆ ತಿಳಿಸೇ ಕೊಡೋದಿಲ್ಲ. ಮರೆಗೆ ಮರೆಯನೊಡ್ಡಿ ಜಾರಿದನು. ಅದಕ್ಕೆ ಅವ್ರ ಬಗ್ಗೆ ನೀವರ ಹೇಳ್ರಪ್ಪ ಅಂತ ಮಡಿವಾಳ ಮಾಚಿದೇವರಿಗೆ ಪ್ರಭುದೇವರು ಕೇಳಿದ್ದುಂಟು ಕಳೆದ ವಾರ. ಹೀಗೆಂದು ಪ್ರಭುದೇವರು ಬೆಸಗೊಳ್ಳಲು ಆ ಮಡಿವಾಳ ತಂದೆಗಳು ಬಸವರಾಜ ದೇವರ ಮಹಾತ್ಮೆಯನ್ನು ಭಿನ್ನಪಂಗೈವ ಪ್ರಸ್ತಾವದ ವಚನ. ಅವರು ನಿರಂತರವಾಗಿ 5 ವಚನಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಾನು ಅದನ್ನು ಹಿಂದಿನ ವಾರ ವಾಚನ ಮಾಡಿದ್ದೆ. 5 ವಚನಗಳನ್ನು ನಾನು ವಾಚನ ಮಾಡಿದ್ದೆ. ಅದು ಮೊದಲು ಪ್ರಥಮ ಕಾಲದಲ್ಲಿ ಅಂತ ಬಂದು ಎಲ್ಲ ವ್ಯಾವರ್ಣಗಳು ಸ್ಥಾಪ್ಯದೊಳಗು ಎಲ್ಲ ವಚನಗಳು ತಾಪದೊಳಗು ಅನ್ನುವಂಥ ವಚನ. ಆ ರೀತಿ ನಿಮ್ಮ ಬಸವಣ್ಣನಿಂತಹ ಸ್ವತಂತ್ರನಯ್ಯ, ಆದಿ ಅನಾದಿ ಇಲ್ಲದಂದು ಸಾಧ್ಯ ಸಾಧ್ಯಗಳಿಲ್ಲದಂದು ಅನ್ನುವಂಥ ವಚನ. ಆಕಾರ ನಿರಾಕಾರವೆನುತಿಹರೆಲ್ಲರೂ ಆಕಾರವೆನ್ನೆ ನಿರಾಕಾರವೆನ್ನೆ ಅಂತಕ್ಕಂಥ ವಚನ. ಬಸವಣ್ಣನ ನಡೆ ಪರುಷ, ಬಸವಣ್ಣನ ನುಡಿ ಪರುಷ, ಬಸವಣ್ಣನ ನೆನೆಯುವುದೇ ಲಿಂಗಾರ್ಚನೆ. ಈ 5 ವಚನಗಳನ್ನು ನಾನು ವಾಚನ ಮಾಡಿದ್ದೆ. ಇದರಲ್ಲಿ ಮೊದಲನೇ ವಚನದ ಸಂಕ್ಷಿಪ್ತ ಅನುಭವ ಅಥವಾ ಸಂಕ್ಷಿಪ್ತ ನಿರ್ವಚನ ಯಾವ ರೀತಿ ಬರುತ್ತೆ ಅಂದರೆ, ಪ್ರಥಮ ಕಾಲದಲ್ಲಿ ದೇವಗಣ ಮಹಾಗಣ ಕಿನ್ನರಗಣ ಆಳಾಪಗಣ ಸಹಿತ ಸಂಗನ ಬಸವಣ್ಣನು ಗಣಪ್ರಸಾದಿಯಾಗಿ ಮರ್ತ್ಯಲೋಕಕ್ಕೆ ಮಹವ ತಂದು ಶಿವಗಣಗಳ ಮಾಡಿದಾತ ಬಸವಣ್ಣನು
ಸ್ವರೂಪು ಸಾರಾಯವನು ಪದಾರ್ಥವೆಂದಾತ ಬಸವಣ್ಣನು. ಕಲಿದೇವಯ್ಯ ನಿಮ್ಮ ಶರಣ ನಿಂತಹ ಮಹಿಮನು ಅಂತಕ್ಕಂಥ ವಚನ. ಪ್ರಥಮ ಕಾಲದಲ್ಲೇ ಮೊದಲಿನ ಕಾಲ ಅಂತ ನಾವು ಅಂತಿದ್ವಲ್ಲ, ಮೊದಲಿನ ಕಾಲದಾಗ ಹಂಗಿತ್ತು ಅಂತ. ಆ ಕಾಲದಲ್ಲಿ ದೇವತರು, ದೇವಗಣ, ಮಹಾಗಣ ಅಂತ ನಾವು ಕರಿತೀವಿ. ದೇವತರರು, ಕಿನ್ನರರು, ಹೌದಾ, ಮಹಾಗಣರು ಮೊದಲಾದ ಅವರೊಂದಿಗೆ ಸಂಗನ ಬಸವಣ್ಣನವರು ಮರ್ತ್ಯಕ್ಕೆ ಬಂದರು. ಅವರೊಬ್ಬರ ಬಂದಿರಲಿಲ್ಲ, ಅವರು ಮರ್ತ್ಯಕ್ಕೆ ಬಂದರು. ಕಿನ್ನರಗಣ ಆಳಾಪಗಣ ಸಹಿತ ಸಂಗನ ಬಸವಣ್ಣನು ಗಣಪ್ರಸಾದಿಯಾಗಿ ಮರ್ತ್ಯಲೋಕಕ್ಕೆ ಮಹವ ತಂದು ಆ ಲೋಕದಿಂದ ಬಂದಂತಹ ದೇವ ಕಿನ್ನರರೇ ಮುಂತಾದವರನ್ನು ಅವರೇನಿಲ್ಲಿ ಮರ್ತ್ಯಲೋಕಕ್ಕೆ ತೊಗೊಂಬಂದು ಏನು ಮಾಡಿದರು? ಶಿವಗಣಗಳಾಗಿ ಪರಿವರ್ತಿಸಿದರು. ಅದುವರೆಗೂ ಅವರು ಪದಾರ್ಥಾರ್ಪಣೆ ಇಷ್ಟದೈವಕ್ಕೆ ಅರ್ಪಿತವಾಗುತ್ತಿದ್ದರಲ್ಲಿ ಕೊನೆಯ ಅರ್ಪಣವೇ ದೇಹಾತ್ಮವೆಂದು ಹೇಳಿ ಅರ್ಪಿಸಿದಾತ ಬಸವಣ್ಣ. ಇಂತಹ ಬಸವಣ್ಣನವರು ಕಲಿದೇವರ ದೇವ, ಇಂತಹ ಮಹಿಮ ಬಸವಣ್ಣವರು, ಸ್ವರೂಪು ಸಾರಾಯವನು ಪದಾರ್ಥವೆಂದಾತ ಬಸವಣ್ಣನು. ಇಷ್ಟು ಹೇಳಿ ಮುಂದೆ ಹೋದರು ಅವರು. ಎಲ್ಲ ವ್ಯಾವರಣಗಳು ಸ್ಥಾಪ್ಯದೊಳಗು. ಇಲ್ಲಿ ಈ ವಚನದ ಕೊನೆ ಸಾಲು, ನಿಮ್ಮ ಬಸವಣ್ಣ ಇಂತಹ ಸ್ವತಂತ್ರನಯ್ಯ ಅಂದರು. ಸ್ವತಂತ್ರ ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಕೊಟ್ಟಾರಿಲ್ಲ ಅವರು. ವಾಟ್ ಈಸ್ ಫ್ರೀಡಮ್? ಇಲ್ಲಿ ಮಡಿವಾಳ ಮಾಚಿ ತಂದೆಗಳ ಪ್ರಕಾರ ಯಾವುದು ಸ್ವಾತಂತ್ರ್ಯ ಅನ್ನೋದು ತಿಳ್ಕೊಬೇಕು ನಾವಿಲ್ಲಿ. ಅಂಥ ಸ್ವತಂತ್ರ ಧೀರರು, ಧೀರರು ಅಂತ ಶಬ್ದ ಐತಿ ಗೊತ್ತೇನು? ಸ್ವತಂತ್ರ ಧೀರರು. ಸ್ವತಂತ್ರ ಧೀರರು ಅಂದ್ರೆ ಧೈರ್ಯಶಾಲಿಗಳು ಮಾತ್ರ ಸ್ವತಂತ್ರದಿಂದ ಇರಲಿಕ್ಕೆ ಸಾಧ್ಯ. ಇವರ ಪ್ರಕಾರ ಸ್ವತಂತ್ರ ಯಾವುದು? ಎಲ್ಲ ವ್ಯಾವರಣಗಳು ಸ್ಥಾಪ್ಯದೊಳಗು, ಎಲ್ಲ ವಚನಗಳು ತಾಪದೊಳಗು, ಎಲ್ಲ ಸ್ತೋತ್ರಗಳು ಕ್ರೋಧದೊಳಗು, ಎಲ್ಲ ಅರಿವು ಮಥನದೊಳಗು, ಎಲ್ಲ ಮೂರ್ತಿಗಳು ಪ್ರಳಯದೊಳಗು, ಎಲ್ಲ ಗೀತಗಳು ಸಂವಾದದೊಳಗು, ಲಿಂಗಾನುಭಾವಿ ಇವನೊಂದನೂ ಮನದಲ್ಲಿ ನೆನೆಯ. ಇದು ಬಸವಣ್ಣ. ಏನೆಂದು ಅರಿಯೆ ಸ್ವತಂತ್ರ ನಿತ್ಯನಾಗಿ ಭಕ್ತಿ ದಾಸೋಹವ ನಿಮ್ಮ ಬಸವಣ್ಣನ ಅಳವಡಿಸಿಕೊಂಡನು. ಇವನು ಯಾವನೋ ಕಿವಿಗೆ ಹಚ್ಕೊಳ್ಳಾರ್ದು, ತಲೆಗೆ ಹಚ್ಕೊಳ್ಳಾರ್ದನ ಯಾವ ಮ್ಯಾಗಿನ್ನು ಸರ್ವ ಸ್ವತಂತ್ರ ಬಸವಣ್ಣನು ಅಂತ ಬಳಸ್ತಾರಲ್ಲಿ. ನಿತ್ಯ ಸತ್ಯನಾಗಿರ್ತಕ್ಕಂಥ ಬಸವಣ್ಣನವರು, ಅವರು ನಿತ್ಯ ಸ್ವತಂತ್ರಿಗಳು, ಸ್ವತಂತ್ರವಾಗಿ ಬದುಕನ್ನು ಮಾಡಿದವರು ಅವರು. ಉಳಿದ ಎಲ್ಲ ತೋರಿಕೆಗಳೇನದಾವಲ್ಲ ಅವು ಮಿಥ್ಯ, ಸುಳ್ಳು. ತೋರಿಕೆಗಳೇನದಾವಲ್ಲ ಅವೆಲ್ಲ ಸುಳ್ಳು. ಯಾವ್ಯಾವು? ವರ್ಣಗಳು, ವಾಣಿಗಳು ಅಂತ ಕರಿತಾರೆ. ಅವೆಲ್ಲ ತೋರಿಕೆ ಅಂತ. ಪ್ರತಿಷ್ಠೆ ತಾಪಗಳಿಗೆ ಒಳಗಾದರೆ ನೋಡ್ರಿ, ಪ್ರತಿಷ್ಠೆ ತಾಪಗಳಿಗೆ ಒಳಗಾಯಿತು ಅಂದರೆ ಎಲ್ಲ ಸ್ತೋತ್ರಗಳು ಕ್ರೋಧದೊಳಗು ಅಂತ ನೋಡ್ರಿ. ಈ ಲೋಕದಲ್ಲಿ ಒಂದು ಸ್ಥಾನಕ್ಕೆ ಬರೋವರೆಗೂ ಮಾತ್ರ ಮಾತುಗಳು ನಮಗೆ ಭಾಳ ಕಿವಿಗೆ ಇಂಪಾಗಿ ಕೇಳ್ತಾವ, ಮುಂದೆ ರಂಜಿಸ್ತಾವಂತ. ಕೇಳುವವನು, ಮಾತನಾಡುವವನು ಯಾವ ಸಂತಾಪಕ್ಕೂ ಒಳಗಾಗದೆ ಸಂತೋಷಗೊಂಡಿರೋರಿಗೆ ಮಾತ್ರ ಕಿವಿಗೆ ಇಂಪದು. ನಮ್ಮನ್ನೊಂದಿಷ್ಟು ಹೊಗಳಿ ಬಿಟ್ರೆ ಅಷ್ಟೇ ಕಿವಿಗೆ ಇಂಪದು. ಅದನ್ನು ಬಹಳ ಆಲಿಸ್ಲಿಕ್ಕೆ ನಾವು ಬಯಸ್ತೇವೆ. ನಮಗೆ ಹಿಡಿಸಲಾರದಂಥ ಮಾತುಗಳು ಯಾರಿಂದಾದರೂ ಬಂದು ಅಂದರೆ ಹೌದಾ, ಕೇಳಲಿಕ್ಕೆ ಆಗೋದಿಲ್ಲ. ನಮಗೆ ಸ್ತೋತ್ರಗಳು ಕ್ರೋಧದೊಳಗು ಅಂದರೆ ಆ ಸ್ತೋತ್ರಗಳೆಲ್ಲ ಸಂತೋಷಗೊಂಡಿರೋವರೆಗೆ ಮಾತ್ರ ಸ್ತೋತ್ರ.
ಸಿಟ್ಟು ಆಗೋಕ್ಕಿಂತ ಮುಂಚೆಗೆ ಮಾತ್ರ ಸ್ತೋತ್ರ. ಎಲ್ಲ ರೀತಿಯ ಅರಿಯಲು ಚರ್ಚಿಸುವುದಿಲ್ಲ, ಆ ಚರ್ಚೆ ನಡೆಯೋರಿಗೆ ಮಾತ್ರ. ಎಲ್ಲ ಅರಿವು ಮಥನದೊಳಗೆ. ಪ್ರತಿಷ್ಠೆ ತಾಪಗೊಳಗಾದರೆ, ಸೂತ್ರಗೀತಗಳು ವಾಂಛಿಕ ಬಯಕೆ ಈಡೇರದಿದ್ದಾಗ ಕ್ರೋಧಕ್ಕೊಳಗಾಗ್ತವೆ. ಬುದ್ಧಿಯ ಬಲದ ಅರಿವೆಲ್ಲ ವಾದ ಸಂವಾದಕ್ಕೆ ಒಳಗಾಗ್ತಾವವು. ನಾ ಹೆಚ್ಚು ನೀ ಹೆಚ್ಚು, ನಾ ಶಾಣೆ ನೀ ಶಾಣೆ, ತರ್ಕಕ್ಕೆ ಬೀಳ್ತೈತಿ, ವಾದಕ್ಕೆ ಬೀಳ್ತೈತಿ, ಸಂಘರ್ಷಕ್ಕೆ ಬೀಳ್ತೈತಿ. ನಿಜದ ನೆಲೆಯ ಅಳವಡಿಸಲು ಅವು ಅಸಮರ್ಥ ಆಗ್ತಾವು. ಬುದ್ಧಿಯಿಂದ ನಾವು ಸಂಘರ್ಷಕ್ಕೆ ಮಾಡಕ್ಕಂತ ತನ್ನ ಮಹಾಲಿಂಗದೊಳಗೆ ಸಾಮರಸ್ಯ ಸಮನಿಸಿದ ಲಿಂಗಾನುಭಾವಿ ಶರಣ ಇವುಗಳಲ್ಲೊಂದನ್ನೂ ಕೂಡ ಮನದಲ್ಲಿ ನೆನೆಯಲಾರ. ನೆನಪಿಟ್ಕೊಂಡ್ಬಿಡೋ ನಾವು ಇವುಗಳಿಂದ ಹೊರಗೆ. ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿಯೂ ಕೋಪ ತಾಳಲಾರದೆ ಅಂತಕ್ಕಂಥ ವಾಣಿ ಶಬ್ದ ಬಂತಲ್ಲ ಇಲ್ಲಿ. ಅದು ಸ್ವಾತಂತ್ರ್ಯ. ಅಂದರೆ ನಮ್ಮನ್ನು ಹೊಗಳದಾಗ ನಾವು ಖುಷಿ ಆದ್ವಿ ಅಂದರೆ ನಾವು ಸ್ವತಂತ್ರ ಇಲ್ಲ ಅಂತ, ಅವಲಂಬಿತರಾಗಿದ್ದೇವೆ ಅಂತ. ನಮ್ಮ ಖುಷಿ, ನಮ್ಮ ಆನಂದ ಎದ್ರ ಮೇಲೆ ಅವಲಂಬಿತ ಆಗಿದೆ? ಮತ್ತೊಬ್ಬರ ಹೊಗಳಿಕೆಯ ಮಾತುಗಳ ಮೇಲೆ ಅವಲಂಬಿತ ಆಗಿದ್ದರೆ ನಾವು ಸ್ವತಂತ್ರರಲ್ಲ ಅಂತ. ಇದು ಸ್ವಾತಂತ್ರ್ಯ. ನಮ್ಮ ದುಃಖ ಬೇರೊಬ್ಬರ ನುಡಿಯ ಮೇಲೆ ಅವಲಂಬಿತ ಆಗಿತ್ತಂದ್ರೆ ನಾವು ಸ್ವತಂತ್ರರಲ್ಲ. ಅವ್ರು ಏನೋ ಅಂದುಬಿಟ್ರು ಅದಕ್ಕೆ ನಾವು ದುಃಖಿಗಳಾದೀವಿ ಅಂದರೆ ನಾವು ಸ್ವತಂತ್ರ ಇಲ್ಲ ಅಂತ. ನಮ್ಮ ಸುಖ ನಮ್ಮ ದುಃಖ ಬೇರೆ ಮತ್ತೊಬ್ಬರ ಮೇಲೆ ಅವಲಂಬಿತ ಆಗಿತ್ತಂದ್ರೆ ನಾವು ಹೆಂಗೆ ಸ್ವತಂತ್ರ ಅಂತ ಅನ್ಸ್ಕೊಳಕ್ಕೆ ಬರುತ್ತೆ? ಸ್ವತಂತ್ರ ಅಂದ್ರೆ ನಾವು ಸುಖದಿಂದ ಇರೋದು ನಮ್ಮ ಸ್ವಾತಂತ್ರ್ಯ. ಅದು ಬೇರೊಬ್ಬರ ಮಾತಿನಿಂದ, ಬೇರೊಬ್ಬರ ನುಡಿಯಿಂದ, ಬೇರೊಬ್ಬರ ನಡೆಯಿಂದ ನಮ್ಮ ಸುಖ ದುಃಖಕ್ಕೆ ಏನಾದರೂ ತೊಂದರೆ ಆಕ್ಕಿತ್ತಂದ್ರೆ ನಾವು ಸ್ವತಂತ್ರರಲ್ಲ. ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿಯೂ ಕೋಪ ತಾಳಲಾರದೆ, ಹೊರಗಲ್ಲ, ನಾವು ಹೊರಗೆ ನಾಟಕೀಯವಾಗಿ ಕೋಪಗೊಳ್ಳಲಾರ್ದಂಗೆ ತೋರಿಸ್ಕೊಂಡು ಹೋಗ್ಬೋದು. ಶರಣರು ಹೇಳಿದ್ದ ಅದಲ್ಲ, ನಮ್ಮ ಅಂತರಂಗದಲ್ಲಿಯೂ ಅದರ ತಾಪ ಇರಬಾರ್ದಂತ. ಅದರ ತಾಪ, ಅದರ ಖುಷಿ ಇವು ಯಾವ ಇಲ್ಲದ ಹಾಗೆ ಭಾಳ ನಿರಾಳವಾಗಿದ್ದಂಥ ಶರಣ ಏನಂದರೆ ಆತ ಸರ್ವ ಸ್ವತಂತ್ರ ಶರಣ. ಇಲ್ಲಿ ಹೇಳಿದ್ರು ಅವರು. ಎಲ್ಲ ಗೀತಗಳು ಸಂವಾದದೊಳಗು ಏನು ಶಾಸ್ತ್ರಗಳು, ಏನು ಪುರಾಣಗಳು ಎಲ್ಲ ಕೇಳಿದ್ರು, ನಾನು ನಂಬಿದ ಶಾಸ್ತ್ರವೇ ನನಗೆ ದೊಡ್ಡದು, ನೀವು ನಂಬಿದ ಶಾಸ್ತ್ರವೇ ನಿಮಗೆ ದೊಡ್ಡದು. ನೀವು ನಿಮ್ಮ ಶಾಸ್ತ್ರ ಪುರಾಣ ಹಿಡ್ಕೊಂಬರ್ತೀರಿ, ನಾವು ನಮ್ಮ ಶಾಸ್ತ್ರ ಪುರಾಣ ಹಿಡ್ಕೊಂಡು ಚರ್ಚೆ ಮಾಡಿ ಸಂವಾದಕ್ಕನ ಸಮಯ ಕಳೆದು ಬಿಡ್ತೇವೆ ಹೊರತು ಬೇರೆ ಇನ್ನೇನಾಗಲಿಕ್ಕೆ ಸಾಧ್ಯ. ಈ ರೀತಿಯಾಗಿ ಸ್ವತಂತ್ರವಾಗಿರ್ತಕ್ಕಂಥ ಶರಣ ಆತ ಇಂತಹ ನಿತ್ಯ ಶರಣನಾಗಿರ್ತಕ್ಕಂಥವನು ಪರಿಪೂರ್ಣ ಪರಶಿವ ಸ್ವರೂಪವಾಗಿದ್ದರೂ, ಆತನೇ ಪರಿಪೂರ್ಣ ಶಿವಸ್ವರೂಪ ಆಗಿದ್ದರೂ ಕೂಡ ಆತ ಮತ್ತಿಲ್ಲಿ ಲಿಂಗಾನುಭಾವಿ ಇವನೊಂದನೂ ಮನದಲ್ಲಿ ನೆನೆಯ, ಏನೆಂದೂ ಅರಿಯ. ಏನು ಹೊರಗೆ ಏನು ನಡೆದೈತಂತೂ ವಿಚಾರ ಮಾಡಂಗಿಲ್ಲ ಆತ. ಜನ ನನ್ನ ಬಗ್ಗೆ ಏನು ತಿಳ್ಕೊಂಡಾರಂತೂ ವಿಚಾರ ಮಾಡಂಗಿಲ್ಲ. ಒಳ್ಳೆ ತಿಳ್ಕೊಂಡ್ರೋ ಕೆಟ್ಟ ತಿಳ್ಕೊಂಡು ಏನೂ ವಿಚಾರ ಮಾಡಂಗಿಲ್ಲ. ಸ್ವತಂತ್ರ ನಿತ್ಯನಾಗಿ ತಾನೇ ಮಹಾಶಿವಸ್ವರೂಪನಾಗಿದ್ದರೂ ಮತ್ತೆ ತನ್ನ ಕಾಯಕವನ್ನು ಬಿಟ್ಟಿಲ್ಲ. ಯಾವುದು ಕಾಯಕ? ಭಕ್ತಿ ದಾಸೋಹವನ್ನು ಬಿಟ್ಟಿಲ್ಲ. ತಾನೇ ಪರಿಪೂರ್ಣ ಪರಶಿವ ಸ್ವರೂಪವಾಗಿದ್ದರೂ ಭಕ್ತಿ ದಾಸೋಹವನ್ನು ಅಳವಡಿಸಿಕೊಂಡುದೊಂದು ವಿಶೇಷ. ಯಾರಿಗೆ ಸಲ್ತತದು? ಅದು ಬಸವಣ್ಣವ್ರಿಗೆ ಮಾತ್ರ ಸಲ್ತತೆ ಅಂತ ಹೇಳಿದರು ಅವರು. ಸಾಕ್ಷಾತ್ ಶಿವಸ್ವರೂಪ ಆಗಿದ್ರು ದಾಸೋಹವನ್ನು ಸಂಪೂರ್ಣವಾಗಿ ಕೈಕೊಂಡು ಬಂದವ್ರು ಯಾರಂದ್ರೆ ಬಸವಣ್ಣವ್ರು. ದಾಸೋಹದ ಮೇಲೆ ಅಷ್ಟು ನಂಬಿಕೆ ಅವರಿಗೆ, ದಾಸೋಹದ ಮೇಲೆ ಅಚಲ ವಿಶ್ವಾಸ ಮತ್ತು ಭಕ್ತಿ.
ದಾಸೋಹ ದಾಸೋಹ ನಿತ್ಯ ದಾಸೋಹ ದಾಸೋಹ. ಯಾವ ದಾಸೋಹ? ಅದು ಯಾವುದರ ದಾಸೋಹ ಅಂದ್ಕೊಳ್ರಿ. ಪ್ರಸಾದ ವ್ಯವಸ್ಥೆ ಆಗಲಿ, ಜ್ಞಾನ ಆಗಲಿ, ಅನುಭವ ಮಂಟಪದ ಮುಖಾಂತರ ಜಗತ್ತಿಗೆ ಜ್ಞಾನದ ದಾಸೋಹ. ಹೌದಾ? ಭಕ್ತಿ, ನಿತ್ಯ ಭಕ್ತಿಯ ದಾಸೋಹ. ಬರೇ ದಾಸೋಹ ಅಲ್ಲ, ಭಕ್ತಿ ದಾಸೋಹ. ಭಕ್ತಿ ಅಂದ್ರೆ ಏನು ಅಂತ ಆ ಭಕ್ತಿಗೆ ಹೊಸ ಭಾಷ್ಯ ಬರೆದಂಥವ ಬಸವಣ್ಣ ಈ ಜಗತ್ತಿಗೆ. ಅದಕ್ಕಿಂತ ಮುಂಚೆ ಭಕ್ತಿ ಅನ್ನೋದು ಇತ್ತು, ಇಲ್ಲ ಅನ್ನಂಗಿಲ್ಲ. ಭಕ್ತಿಯ ರೂಪವನ್ನು ಬದಲಿಸಿದ ಆತ ಬಸವಣ್ಣ. ಭಕ್ತಿ ದಾಸೋಹವ ನಿಮ್ಮ ಬಸವಣ್ಣನ ಅಳವಡಿಸಿಕೊಂಡನು. ನಿಮ್ಮ ಬಸವಣ್ಣನಿಂತಹ ಸ್ವತಂತ್ರನಯ್ಯ ಕಲಿದೇವರ ದೇವ ಅಂತ 2ನೇ ವಚನ ಮುಖಾಂತರ ಪ್ರಭುದೇವರಿಗೆ ತಿಳಿಸಿಕೊಟ್ರು. ಮತ್ತು ಮುಂದೆ ಹೇಳಿದರು, ಆದಿ ಅನಾದಿ ಇಲ್ಲದಂದು, ಸಾಧ್ಯ ಸಾಧ್ಯಗಳಿಲ್ಲದಂದು, ಸ್ಥೂಲ ಸೂಕ್ಷ್ಮಗಳೆಂಬ ಮೂರ್ತಿಗಳಿಲ್ಲದಂದು, ಸಾಕಾರ ನಿರಾಕಾರವೆಂಬ ವಾಕ್ ಹುಟ್ಟದಂದು, ಶಂಕರ ಶಶಿಧರ ಈಶ್ವರರೆಂಬ ಗಣಾಧೀಶ್ವರ ಇಲ್ಲದಂದು, ಉಮೆಯ ಕಲ್ಯಾಣವಿಲ್ಲದಂದು, ಶಿವರತಿ ಮಹಾರತಿ ಬಸವಣ್ಣನಿಂದಾಯಿತ್ತು. ಸರ್ವ ವಿಸ್ತೀರ್ಣವ ನೀಕರಿಸಿ ಶಿವಲಿಂಗಾರ್ಚನೆಯ ತೋರಿದ. ಶಿವಲಿಂಗಾರ್ಚನೆಯ ತೋರಿದ. ನಿಮ್ಮ ಲಿಂಗಾರ್ಚನೆಯಲ್ಲಿ ಪ್ರಸಾದ ಧ್ಯಾನ, ಜಂಗಮಾರ್ಚನೆಯಲ್ಲಿ ಪ್ರಸಾದ ಭೋಗವೆಂಬುದನ್ನು ಸಂಗನ ಬಸವಣ್ಣನಲ್ಲದೆ ಮತ್ತಾರು ಅರಿಯರು. ಭಕ್ತಿಯ ಕುಳಸ್ಥಳವನ್ನರಿಯದೆ ಎಲ್ಲರೂ ಎಂದಂತೆ ಎಂದರು, ಬಂದಲ್ಲಿಯೇ ಬಂದರು. ಇದನೀಕರಿಸಿ ಜಂಗಮವೇ ಲಿಂಗವೆಂದು ಸಂಘ ಸಾಹಿತ್ಯವಾದನು ಸಂಗನ ಬಸವಣ್ಣನಿಂತಹ ನಿತ್ಯನಯ್ಯ ಕಲಿದೇವರ ದೇವ. ಏನೂ ಇರಲಿಲ್ಲ, ಇದಾಗತ್ತೆ ಆಗೋದಿಲ್ಲ ಅನ್ನೋದು ಇರಲಿಲ್ಲ, ಸಣ್ಣದು ದೊಡ್ಡದು ಅನ್ನೋದು ಇರಲಿಲ್ಲ, ಇದು ಆಕಾರ ಇದು ಬಯಲು ಅನ್ನೋದು ಇರಲಿಲ್ಲ, ಈತ ಶಿವ ಈಶ್ವರನೆಂಬುದು ಯಾರೂ ಇರಲಿಲ್ಲ, ಪಾರ್ವತಿಯೂ ಇಲ್ಲ, ಆಕೆಯ ಮದುವೆ ಮೊದಲೇ ಇಲ್ಲ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ, ಉಮೆಯ ಕಲ್ಯಾಣವಿಲ್ಲದಂದು. ಆಗ ಶಿವಕೂಟ ಮಹಾಕೂಟಗಳು ಬಸವಣ್ಣನಿಂದಾದವು ಬಯಲೆಲ್ಲ. ಚಂದ ಹೇಳ್ತಾರೆ ಅವರು. ಆನಂತರ ಹೇಳ್ತಾರೆ ಅವರು. ಆನಂತರ ಇಲ್ಲಿ ಎಷ್ಟು ಉಪಮೆಯನ್ನು ಎಷ್ಟು ಚಂದ ಕೊಡ್ತಾರೆ. ನೀವು ಉಪಮೆ ಕೊಡೋದು ಹೆಂಗೆ? ಲಿಂಗಾರ್ಚನೆ ಇದೆ ಎಂದು, ಏನು ಲಿಂಗಾರ್ಚನೆ ಎಲ್ಲವೂ ಲಿಂಗಾರ್ಚನೆ ಇದೆ ಅಂತ ತೋರಿಸಿದರು. ಆ ಅರ್ಚನೆಯಲ್ಲಿ ಪ್ರಸಾದವನ್ನು ಧ್ಯಾನ ರೂಪಕವಾಗಿಸಿ ಜಂಗಮಾರ್ಚನೆಯಲ್ಲಿ ಪ್ರಸಾದ ಭೋಗ ತೋರಿದ ಆತ ಮೊದಲನೇ ಬಸವಣ್ಣ. ಈ ರೀತಿಯಾಗಿ ಜಂಗಮಾರ್ಚನೆಯಲ್ಲಿ ಪ್ರಸಾದ ಭೋಗ ತೋರಿದಾತ ಬಸವಣ್ಣ. ಭಕ್ತಿಯ ನೆಲೆ ಗುರಿಗಳನ್ನು ಸಾಧನೆಗೆ ಸುಲಭವಾಗಿ ತಂದ. ಮೊದಲು ಎಷ್ಟು ಕಠಿಣ ಇತ್ತು ಭಕ್ತಿ ಅಂದರೆ, ಎಷ್ಟು ಕಠಿಣ ಇತ್ತು. ಏನು ಮಾಡ್ಬೇಕು ಭಕ್ತಿ ಅಂದರೆ? ಯಾವ ರೂಪದ ಭಕ್ತಿ? ಉಗ್ರ ರೂಪದ ಭಕ್ತಿ, ದೇಹದಂಡನೆಯ ಭಕ್ತಿ, ಏನೆಲ್ಲ ಥರದ ಭಕ್ತಿ ಇತ್ತು. ಅದನ್ನೆಲ್ಲ ಸರಿಸಿಟ್ಟು ಸಾಧನೆಗೆ ಸುಲಭವಾಗಿ ತಂದು, ಯಾರೋ ಹಿಂದೆ ಹೇಳಿದ್ದು ಅಂದದ್ದು ಬಂದಲ್ಲಿಯೇ ಬಂದು, ಯಾರ್ಯಾರೋ ಹಿಂದಿನಂತೆ ಅಂದದ್ದಂದು ಬಂದಲ್ಲಿಯೇ ಬಂದರು. ಆದರೆ ಬಸವಣ್ಣ ಅದರಂತಾಗದೆ ಅಲ್ಲಿವರೆಗೂ ನಡೆದು ಬಂದಂಥ ಭಕ್ತಿಯ ಮಾರ್ಗವನ್ನು ತುಳಿಯದೆ ಆತ ಜಂಗಮವೇ ಲಿಂಗವೆಂದು ಸಾರಿ ಸಂಘಕ್ಕೆ ತಾನು ಸಾಹಿತ್ಯವಾದ ಇಂತಹ ಮಹಿಮನೋ ಸಂಗನ ಬಸವಣ್ಣ. ಮುಂದೆ ಹೇಳಿದರು, ಮತ್ತಂ ಆಕಾರ ನಿರಾಕಾರವೆನುತಿಹರೆಲ್ಲರು. ಈ ಲೋಕದೊಳಗೆ ಎಲ್ಲರೂ ಆಕಾರ ಬಯಲು ಎಂದು ಹೇಳ್ತಿರ್ತಾರೆ. ಬಸವಣ್ಣನವರು ಆ ಗೊಡವೆಗೆ ಹೋಗಲಿಲ್ಲ. ಆಕಾರವೆನ್ನೇ ನಿರಾಕಾರವೆನ್ನೇ. ನೀವು ಆಕಾರ ಅನ್ಕೊಂತಾರ ಮುಂದೆ ಹೋಗ್ರಿ, ನಿರಾಕಾರ ಅನ್ಕೊಂತಾರ ಮುಂದೆ ಹೋಗ್ರಪ್ಪ. ಯಾರು ಏನೇ ಅನ್ನಲಿ ಆಕಾರ ನಿರಾಕಾರಗಳು ಅಗಲದೇ ಇರುವ ಸೃಷ್ಟಿಯ ನಿಗೂಢ ರಹಸ್ಯ ಬಲ್ಲಾತನಾಗಿದ್ದ ಬಸವಣ್ಣ ಅಂತ ಹೇಳ್ತಾರೆ ಅವರು. ಆ ಆಕಾರ ನಿರಾಕಾರದ ನಿಗೂಢ ರಹಸ್ಯವನ್ನು ಬಲ್ಲಿದ್ರು ಅವರು. ಜನರು ಆಕಾರದ್ದೊಂದು ಹಿಡ್ಕೊಂಡರು, ನಿರಾಕಾರ ಹಿಡ್ಕೊಂಡ್ರು. ಮೂರ್ತಿ ಪೂಜೆಯನ್ನು ಮಾಡಿದರು, ಮೂರ್ತಿ ಇಲ್ಲ ನಿರಾಕಾರ ಬಯಲನ್ನು ಪೂಜೆ ಮಾಡಿದರು. ಇವರು ಎರಡನ್ನೂ ಏನು ವಿಚಾರ ಮಾಡದೆ ಅದರ ಮೂಲ ರಹಸ್ಯವನ್ನು, ಒಂದನ್ನೊಂದು ಬಿಟ್ಟಿರದ ಆಕಾರ ನಿರಾಕಾರದ ಮೂಲ ರಹಸ್ಯವನ್ನು ಹಿಡ್ಕೊಂಡ್ರು. ಅದಕ್ಕೆ ಆಕಾರವೆಂಬುದಿಲ್ಲ, ನಿರಾಕಾರವೆಂಬುದಿಲ್ಲ. ಆತ ಸದಾ ಲಿಂಗ ಜಂಗಮ ಪ್ರಸಾದದಲ್ಲಿ ತನ್ಮಯನಾಗಿರ್ತಾನೆ.
ಅಂಥ ಸರ್ವತಂತ್ರ ಸ್ವತಂತ್ರವಾಗಿರ್ತಕ್ಕಂಥ ಬಸವಣ್ಣವ್ರಿ ಅಂತ ಮಡಿವಾಳ ಮಾಚಿದೇವರು ಪ್ರಭುದೇವರಿಗೆ ಹೇಳಿದರು. ಮುಂದೆ ಹೇಳಿದರು, ಬಸವಣ್ಣನ ನಡೆ ಪರುಷ, ಬಸವಣ್ಣನ ನುಡಿ ಪರುಷ, ಬಸವಣ್ಣನ ದೃಷ್ಟಿ ಪರುಷ, ಬಸವಣ್ಣನ ಹಸ್ತ ಪರುಷ, ಬಸವಣ್ಣನ ಭಾವ ಪರುಷ, ಬಸವಣ್ಣನ ಮನ ಪರುಷ, ಬಸವಣ್ಣನ ತನು ಮನ ಧನವ ನಿವೇದಿಸಿದ ಆತ ಬಸವಣ್ಣನೂ. ಹೌದಾ? ಈ ರೀತಿಯಾಗಿ ಬಸವಣ್ಣನ ನೆನೆಯುವುದೇ ಲಿಂಗಾರ್ಚನೆಯಾಗಿ ಒಂದು ಫೈನಲ್ ಸ್ಟೇಟ್ಮೆಂಟ್ ಏನಂದರೆ, ಯಾವುದು ಲಿಂಗಾರ್ಚನೆ? ಬಸವ ಅನ್ಕೊಂತೀವಿ. ಲಿಂಗಾರ್ಚನೆ ಸದಾವಕಾಲ ಲಿಂಗಾರ್ಚನೆಯಲ್ಲಿರಬಹುದು ನಾವು. ಏನ ಸದಾವಕಾಲ ಬಸವ ಧ್ಯಾನದಲ್ಲಿದ್ವಿ ಅಂದರೆ. ಇದು ಸ್ಟೇಟ್ಮೆಂಟ್ ಮಾಡಿದ್ದು ಯಾರು? ಇದನ್ನು ವ್ಯಾಖ್ಯಾನ ಮಾಡಿದ್ದು ಯಾರು? ಮಡಿವಾಳ ಮಾಚಿತಂದೆಗಳು. ಏನು ಹೇಳ್ತಾರೆ? ಬಸವಣ್ಣನ ನೆನೆಯುವುದೇ ಲಿಂಗಾರ್ಚನೆ, ಬಸವಣ್ಣನ ನೆನೆಯುವುದೇ ಪರತತ್ವ. ಏನು ತಿಳ್ಕೊಳ್ಬೇಡ್ರಿಪ್ಪ ನೀವು ಪಾರಮಾರ್ಥವನ್ನು. ಇಷ್ಟು ಸುಲಭವಾಗಿ ನಮಗೆ ಈ ಆತ್ಮಸ್ಥೈರ್ಯವನ್ನು, ಈ ಮಾರ್ಗವನ್ನು ತೋರಿಕೊಟ್ಟವರು. ಇಷ್ಟು ಸುಲಭವಾಗಿ ಏನು ಮಾಡಬೇಡ್ರಪ್ಪ. ಲಿಂಗಾರ್ಚನೆ ಮಾಡುವ ಸಂದರ್ಭದಲ್ಲಿನೂ ನೀವು ಬಸವ ಅನ್ರಿ, ಲಿಂಗಾರ್ಚನೆ ಮುಗಿದ ಮೇಲೂ ಬಸವ ಅನ್ರಿ. ಯಾವ ಪ್ರತಿ ಕ್ಷಣದಲ್ಲಿನೂ ನೀವು ಬಸವಣ್ಣನ ನೆನೆಯುವುದೇ ಲಿಂಗಾರ್ಚನೆ ಅಂತ. ಲಿಂಗಾರ್ಚನೆ ಮಾಡೋ ಸಂದರ್ಭದಲ್ಲಿ ಲಿಂಗಾರ್ಚನೆ ಮಾಡ್ರಿ, ಇಲ್ಲ ಅನ್ನಂಗಿಲ್ಲ. ಆದರೆ ತನ್ಮಯರಾಗಿ ನಾವು ಬಸವಣ್ಣನ ನೆನೆಯೋದು ಲಿಂಗಾರ್ಚನೆಗೆ ಸಮ ಅಂದ್ರೆ ಅವ್ರು ಬಸವಣ್ಣವ್ರು ಹೆಂಗಿರ್ಬೇಕು ವಿಚಾರ. ಅವ್ರನ್ನ ನೆನೆದು ಬಿಟ್ಟರೆ ಲಿಂಗಾರ್ಚನೆ ಮಾಡಿದಷ್ಟು ಫಲ ನಮಗೆ ಸಿಗುತ್ತಂತ. ಅವ್ರನ್ನ ನೆನೆಯೋದ್ರಿಂದ, ಅವ್ರನ್ನ ನೆನೆದು ಬಿಟ್ರೆ ಪರತತ್ವದ ಸುಖ, ಪರತತ್ವದ ಜ್ಞಾನ, ಪರತತ್ವದ ಅರಿವು, ಪರತತ್ವದ ಎಲ್ಲ ಅನುಭವ ನಮಗಾಗುತ್ತಂತ. ಪರತತ್ವದ ಅನುಭವ ಬ್ಯಾರೆ ನೆನಬೇಕು. ನೀವು ಯಾವ ಗ್ರಂಥಗಳನ್ನು ಓದೋ ಅವಶ್ಯಕತೆ ಇಲ್ಲ. ಏನು ನಿಮಗೆ ಪಾರಮಾರ್ಥದ ಜ್ಞಾನ ಅರಿವು, ಆ ಪರತತ್ವದ ಸುಖ ದೊರಕಬೇಕಾಗಿತ್ತಂದ್ರೆ ಭಾಳ ಸುಲಭ ಮಾರ್ಗದಲ್ಲಿ ಐತೆ ಅಂತ ಯಾರು ಹೇಳಿದರು? ಮಡಿವಾಳ ಮಾಚಿತಂದೆ ಹೇಳಿದ್ರು. ಏನು ಹೇಳಿದ್ರು? ಬಸವಣ್ಣನ ನೆನೆಯುವುದೇ ಪರತತ್ವ, ಬಸವಣ್ಣನ ನೆನೆಯುವುದೇ ಲಿಂಗಾರ್ಚನೆ. ಇಲ್ಲಿ ಬಸವಣ್ಣನ ನೆನೆಯುವುದೇ ಕಲ್ಯಾಣವೆನೆಗೆ. ನನಗೆ ಕಲ್ಯಾಣ ಎದುರಾಗೈತಿ ಅಂತಂದ್ರೆ ಬಸವಣ್ಣನ ನೆನೆದ್ರಾಗ ಐತಿ. ನನಗೆ ಪರಮ ಸುಖ ಎದುರೊಳಗೈತೆ ಅಂದ್ರೆ ಬಸವಣ್ಣನ ನೆನೆದ್ರಾಗೈತಿ. ನಿಮ್ಮ ಶರಣ ಕಲಿದೇವಯ್ಯ, ಅದು ಪ್ರಭುದೇವರಿಗೆ ಹೇಳ, ಕಲಿದೇವಯ್ಯ ನಿಮ್ಮ ಶರಣ ಬಸವಣ್ಣ ಇಂತಹ ಮಹಿಮ ನೋಡಯ್ಯ. ಎಂಥ ಮಹಿಮ ಅಂದ್ರೆ ಇಂಥ ಮಹಿಮ. ನೀವು ಹೇಳ್ರಪ್ಪ ಅವ್ರ ಬಗ್ಗೆ ಅಂತ ಹೇಳಿದ್ದಕ್ಕೆ ಈ ರೀತಿಯಾದ ಬನ್ನಣೆಯನ್ನು ಮಾಡಿದ್ರು ಅವರು. ಪರಶಿವರೂಪಿ ಬಸವಣ್ಣನವರು ಸತ್ಯ ಸದಾಚಾರದ ನಡೆಯು ಅದು ಪರಶಿವನ ನಡೆ. ಅದು ಅವರು ಸ್ಪರ್ಶಿಸಿದವರಿಗೆ ತನ್ನಂತೆ ಮಾಡಿಕೊಳ್ಳುವ ಪರುಷ ನಡೆ. ಅದಕ್ಕೆ ಹೇಳಿದ್ರು ಅವರು ಬಸವಣ್ಣನ ನಡೆ ಪರುಷ. ಇನ್ನೂ ಪರುಷಕ್ಕೆ ತನ್ನಂತೆ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಪರುಷಕ್ಕಿಂತಲೂ ಮಿಗಿಲಾದವರು ಇವರು. ಪರುಷ ಯಾವ ಲೋಹವನ್ನು ಮುಟ್ತತಿ ಆ ಲೋಹವನ್ನು ತನ್ನಂತೆ ಮಾಡ್ಕೊಳ್ಳಂಗಿಲ್ಲ. ಪರುಷ ಅದು ಚಿನ್ನವನ್ನು ಮಾಡ್ತದೆ. ಚಿನ್ನವನ್ನು ಮಾಡುವಂಥ ಶಕ್ತಿ ಐತೆ ಪರುಷಕ್ಕೆ ಅದು ಅದ್ಭುತ. ಪರುಷ ಅನ್ನೋದು ಯಾವ ಲೋಹವನ್ನು ಅದಕ್ಕೆ ಸ್ಪರ್ಶ ಮಾಡಿರಿ, ಕಬ್ಬಣ ಸ್ಪರ್ಶ ಮಾಡಿರಿ, ತಾಮ್ರ ಸ್ಪರ್ಶ ಮಾಡಿರಿ, ಯಾವುದೇ ಲೋಹವನ್ನು ಪರುಷಕ್ಕೆ ಸ್ಪರ್ಶ ಮಾಡಿಬಿಟ್ರೆ ಅದು ಕ್ಷಣಾರ್ಧದಲ್ಲಿ ಅದು ಚಿನ್ನವಾಗಿ ಪರಿವರ್ತನೆಗೊಳ್ಳುವಂಥ ಶಕ್ತಿ ಪರುಷಕ್ಕೆ ಐತಲ್ಲ. ಈಗ ಬಸವಣ್ಣನವರು ಪರುಷಕ್ಕೆ ಹೋಲಿಸೋನು ಇಲ್ಲ ಅನ್ನಂಗಿಲ್ಲ, ಅವರೇ ಹೇಳ್ಯಾರ. ಆದರೆ ಬಸವಣ್ಣವರು ತನ್ನಂತೆ ಮಾಡಿಕೊಂಡನು. ಬಸವಣ್ಣನ ನಡೆ ಪರುಷ, ತನ್ನ ಸ್ಪರ್ಶಿಸಿದವರಿಗೆ ತನ್ನಂತೆ ಮಾಡಿಕೊಳ್ಳುವ ಪರುಷ ನಡೆ. ಗುರು ಮುಟ್ಟಿ ಗುರುವಾಗಿ, ಜ್ಯೋತಿ ಮುಟ್ಟಿ ಜ್ಯೋತಿಯಾಗುವ ತತ್ವ ಇದು. ಅನುಗ್ರಹ ಮಾಡಿದ ಗುರು ಶಿಷ್ಯಂಗೆ ಕೊನೆಯದಲ್ಲಿ ಆತ ನಮಸ್ಕಾರ ಮಾಡ್ತಾನೆ.
ಅನುಗ್ರಹ ಮಾಡೋಕ್ಕಿಂತ ಮುಂಚೆ ಹಸ್ತಮಸ್ತಕ ಸಂಯೋಗ ನಡೀತದೆ, ಅನುಗ್ರಹ ಆಗ್ತದೆ. ಆದಮೇಲೆ ಆ ಗುರು ಶಿಷ್ಯನಿಗೆ ನಮಸ್ಕಾರ ಮಾಡ್ತಾರೆ. ಯಾಕಂದರೆ ಇನ್ನು ಮೇಲೆ ನೀನು ನನ್ನ ಸ್ವರೂಪ, ನೀನು ನನ್ನ ಸಮಾನ. ಯಾವ ತತ್ವದಲ್ಲಿದೆ ರೀ ಇದು? ಯಾವ ತತ್ವದಲ್ಲಿದೆ ಹೇಳ್ರಿ? ಯಾವುದರ ಮಟ್ಟದ ಸ್ವಾಮಿಗಳಿಗೆ ಅನುಗ್ರಹ ಮಾಡೋ ಸಂದರ್ಭದಲ್ಲಿ ಅನುಗ್ರಹ ಮಾಡಿದಂಥ ಸ್ವಾಮಿಗಳು ಅದು ಅದು ಕ್ರಿಯೆ, ಅದು ಅವರಿಗೆ ನಮಸ್ಕಾರ ಮಾಡುವಂಥ ಕ್ರಿಯೆ. ಅವ್ರನ್ನ ನಾನು ಅನುಗ್ರಹ ಮಾಡಿದ ಶಿಷ್ಯ ಈತ ಯಾವಾಗಲೂ ನನಗಿಂತ ಸಣ್ಣವಂತ ಆ ಭಾವ ಹೋಗ್ಬಿಡುತ್ತಲ್ಲ. ಯಾಕಂದರೆ ಪರುಷ ಮುಟ್ಟಿದ ನಡೆಯೋದು. ಪರುಷ ಮುಟ್ಟಿದ ಮೇಲೆ ಆ ಲೋಹಕ್ಕೆ ಅದು ಚಿನ್ನ ಆದಮೇಲೆ ಮತ್ತೆ ಪರುಷದು ಚಿನ್ನ ಅಂತ ಅನ್ನಬೇಕು ಹೊರ್ತದು ಅದು ಲೋಹ ಅನ್ನಂಗಿಲ್ಲ. ಪರುಷ ಅಂದು ಅದು ಲೋಹ ಅನ್ನಂಗಿಲ್ಲ. ನಾ ಇದು ಸ್ಪರ್ಶ ಮಾಡೋಕ್ಕಿಂತ ಮುಂಚೆಕ್ಕಿದು ಕಬ್ಬು ನಿತ್ತು ಅಂತ ತಿಳಿದು ಅದರ ಮೂಲವನ್ನು ಆ ಪರುಷ ಎಂದು ನೆನೆಯೋದಿಲ್ಲ. ಪರುಷದ ಕೆಲಸ ಅದಲ್ಲ. ಅದರ ಕೆಲಸ ಏನಂದರೆ ಅದನ್ನು ಸ್ಪರ್ಶಿಸಿದವ್ರಿಗೆ ಚಿನ್ನವನ್ನು ಮಾಡ್ತಕ್ಕಂಥ ಕೆಲಸ ಅಷ್ಟೇ ಅದರದು. ಮಾಡಿಬಿಡ್ತೈತದು. ಅದ್ರ ಹಿಂದಿಂದ ಏನೂ ನೋಡೋಕೆ ಹೋಗಂಗಿಲ್ಲ, ನೆನೆಯೋದಿಲ್ಲ ಅದು. ಹಾಗೆ ಬಸವಣ್ಣನ ನಡೆ ಪರುಷ ನಡೆ, ಬಸವಣ್ಣನ ನುಡಿ ಪರುಷ ನುಡಿ. ಸತ್ಯ ಸಮತೆಯ ಶಾಂತಿಯ ತುಂಬಿದ ಕಾರಣ ಪರಶಿವ ನುಡಿ. ತನ್ನ ಸ್ಪರ್ಶಿಸಿದವರಿಗೆ ತನ್ನಂತೆ ಮಾಡಿಕೊಳ್ಳುವ ಪರುಷ ನುಡಿ ಅದು. ನೋಡ್ರಿ, ಲಿಂಗಾರ್ಚನೆ ಮಾಡಿದಂಥ ಮಹಾತ್ಮರ ನುಡಿ ಅದು ಪರುಷ ನುಡಿ. ಅವ್ರು ಹೇಳಿದ್ದಾಕತ್ರಿ ಅಂತಾರಲ್ಲ, ಏನರ್ಥ? ಅವ್ರು ಹೇಳಿದ್ದಾಕತ್ರಿ ಅಂತಾರಲ್ಲ, ಏನರ್ಥ? ಸುಮ್ಮನೆ ಏನದು? ಅವ್ರು ಹೇಳ್ದಂಗೆ ಆತು ನೋಡ್ರಿ ಅಂತಾರಲ್ಲ, ಸುಮ್ಮನೆ ಏನದು? ಆದರೆ ಭಾಳ ಸಹಜವಾಗಿರ್ತಾರೆ ಅವರು. ಅದು ಶಿವಯೋಗ ಸಾಧಕರ ಬಂದಂಥ ನುಡಿ ಅದು ಸತ್ಯದ ನುಡಿ ಆಗ್ತದೆ. ಸ್ಪರ್ಶ ಮಾಡಿದರೆ ದೋಷಗಳೆಲ್ಲ, ಶರೀರ ಮಾನಸಿಕ ದೋಷಗಳೆಲ್ಲ ನಿವಾರಣೆ ಆಗ್ತಾವಂತ. ಮಹಾತ್ಮರ ಹತ್ರ ಹೋಗ್ಬಿಟ್ರೆ ಅವ್ರ ದರ್ಶನ ನೋಡ್ತೇನೆ ಒಂಥರ ಮನಸ್ಸಿಗೆ ಆನಂದ ಆತು ನೋಡ್ರಿ. ಏನು ಅರ್ಥ ಅದು? ಆ ಪ್ರಭಾವಳಿ, ಅವರ ದೃಷ್ಟಿ ಪರುಷ, ಅವರ ಮನಪರುಷ, ಅವರ ತನು ಪರುಷ, ಅವರ ನಡೆ ಪರುಷ, ಅವರ ನುಡಿ ಪರುಷ ಎಲ್ಲ ಸಿದ್ಧಿಯಾಗಿರ್ತವೆ ಶಿವಯೋಗ ಸಾಧಕರಲ್ಲಿ. ಸುಮ್ಮನೆ ಏನದು? ಅವ್ರ ಹತ್ರ ಹೋದಾಗ ಒಂದಿಟ್ಟು ಸಮಾಧಾನ ಆತು ನೋಡ್ರಿ ನಮ್ಗೆ. ಈ ಬುಟಾಟಿಕೆ ಮಾಡುವಂಥ ಜನ ಬೇರೆ ಇರ್ತಾರೆ ಬಿಡ್ರಿ, ಅದು ಬೇರೆ. ನೀವು ಅಲ್ಲಿ ಹೋಗಿ ಮೋಸಗೊಳ್ಳೋದು ಬೇಡ ಅಂತ ನಾ ಹೇಳೋದು, ಅದು ಬೇರೆ. ಅದು ಬೇರೆಯೇ. ಡಾಂಬಿಕ ವೇಷಧಾರಿಗಳ ಹತ್ರ ನಾನೇನೋ ಹೋಗಿ ಮೋಸ ಹೋದೆ ಅನ್ನೋದು, ಆ ಜನ ಜಗತ್ತು ಎಲ್ಲಿವರೆಗೆ ಇರ್ತೈತೆ ಅಲ್ಲಿ ತನಕ ಮೋಸ ಮಾಡುವಂಥ ಜನ. ಧರ್ಮದ ಹೆಸರಿನಲ್ಲಿ ಮೋಸ, ವೇಷದ ಹೆಸರಿನಲ್ಲಿ ಮೋಸ, ಎಲ್ಲರ ಹೆಸರಿನಲ್ಲಿ ಮೋಸ ನಡೆಯೋದೇ ಅದು. ಅದನ್ನು ಯಾರೂ ಅಲ್ಲಗಳಿಕ್ಕೆ ಆಗೋದಿಲ್ಲ. ನಾವು ಹುಷಾರಾಗಿರ್ಬೇಕಷ್ಟೆ. ಅವ್ರ ತಪ್ಪು ಅನ್ಲಿಕ್ಕೆ ಬರೋದಿಲ್ಲ. ಅವರ ಜೀವನೋಪಾಯಕ್ಕಾಗಿ ಏನೋ ಮಾಡ್ತಿರ್ತಾರೆ. ಬಟ್ ನಾವು ಹುಷಾರಾಗಿರ್ಬೇಕು. ನಾವು ಅತ್ಯಂತ ಶಿವಯೋಗ ಸಾಧಕರ ಹತ್ರನೇ ಹೋಗಿ ಅವರ ದರ್ಶನ, ಆಶೀರ್ವಾದ, ಅವರ ದೃಷ್ಟಿಗೆ ಬೀಳೋದು, ಅವರ ಪಾದಸ್ಪರ್ಶ ಏನೋ ಅಂದ್ಕೊಳ್ರಿ. ಅಂಥವರಿಂದ ಮಾತ್ರ ಇವು ಸಾಧ್ಯ, ಎಲ್ಲರಿಂದ ಅಲ್ಲ. ಆ ಮಾತನ್ನು ಇಲ್ಲಿ ಹೇಳಾಕ್ತಾರೆ. ದೃಷ್ಟಿ ಪರುಷ, ಬಸವಣ್ಣನ ಹಸ್ತ ಪರುಷ. ಹಸ್ತ ಪವಿತ್ರವಾಗಿ ಪರಶಿವರೂಪಿ ಪರುಷ ಹಸ್ತ ಅದು. ತಾನು ಸ್ಪರ್ಶಿಸುವುದೆಲ್ಲ ಪರಶಿವಮಯ ಮಾಡುವ ಪರುಷ ಹಸ್ತವದು. ಬಸವಣ್ಣನ ಭಾವಪರುಷ, ಬಸವಣ್ಣನ ಮನಪರುಷ. ತನು ಮನ ಧನವ ನಿವೇದಿಸಿದ ಆತ ಬಸವಣ್ಣ. ಯಾಕಂದರೆ ಬಸವಣ್ಣನವರಲ್ಲಿ ತನ್ನದೆಂಬುದು ಏನೂ ಇಲ್ಲ. ತನು ಮನ ಧನವೆಲ್ಲ ಮಹಾಗಣ ಪರಶಿವಲಿಂಗಕ್ಕೆ ನಿವೇದನೆ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಹೇಳಿದ್ರು ಅವರು, ಇಂತಹ ಮಹಾಶರಣ ಶಿವರೂಪಿ ಬಸವಣ್ಣನವರನ್ನು ನೆನೆಯುವುದೇ ನಿಜವಾದ ಲಿಂಗ ಪೂಜೆಯಾಯಿತು. ಇಂತಹವರನ್ನು ನೆನೆಯುವುದೇ ನಿಜವಾದ ಪರತತ್ವವಾಯಿತು. ಪ್ರಭುವೇ, ನನಗಂತೂ ಮಹಾಗುರು ಬಸವಣ್ಣನವರ ನೆನೆಯುವುದೇ ಏನಂದ್ರೆ ಅವರು ಕಲ್ಯಾಣ, ಸುಖ, ಶಾಂತಿ ಅನ್ನುವಂಥ ಮಾತನ್ನು. ಗುಹೇಶ್ವರನ ಶರಣ ಮಡಿವಾಳ ಮಾಚಿ ತಂದೆಗಳ ಕೃಪೆಯಿಂದ ಬಸವಣ್ಣ, ಇಲ್ಲಿ ನೋಡ್ರಿ ಏನು ಹೇಳ್ತಾರೆ, ಚಂದ ಹೇಳ್ತಾರೆ. ಕಲಿದೇವಯ್ಯ ನಿಮ್ಮ ಶರಣ ಬಸವಣ್ಣ ಇಂಥ ಮಹಿಮ ನೋಡಯ್ಯ ಅಂತ ಹೇಳಿದ ಮೇಲೆ ಈ 5 ವಚನಗಳ ಒಂದು ಮುಖಾಂತರ ಬಸವಣ್ಣನವರ ಮಹಿಮೆಯನ್ನು ಅವರು ಕೊಂಡಾಡ್ತಾರೆ. ಇಷ್ಟು ಕೇಳಿ ಆದಮೇಲೆ ಪ್ರಭುದೇವರು, ಯಾರಿಂದ? ನಮ್ಮ ಮಡಿವಾಳ ಮಾಚಿ ತಂದೆಗಳಿಂದ ಕೇಳಿ ಆದಮೇಲೆ, ಇಂತೂ ಮಡಿವಾಳ ತಂದೆಗಳು ಪ್ರಭುದೇವರೊಡನೆ ಬಸವರಾಜ ದೇವರ ಮಹಾತ್ಮೆಯಂ ಕೊಂಡಾಡಲು ಇದಕ್ಕೆ ಪ್ರಭುದೇವರು ಪ್ರಸನ್ನರಾಗಿ ಬಸವರಾಜ ದೇವರೊಡನೆ ಮಡಿವಾಳ ತಂದೆಗಳ ಕೊಂಡಾಡಿದ ಪ್ರಸ್ತಾವದ ವಚನ.
ಇಲ್ಲಿ ಹೇಳಿದ್ರು ನೋಡ್ರಿ ಅವರು ಏನು ಹೇಳಿದರು ನೋಡ್ರಿ. ವಾರಿ ಕಲ್ಲ ಪುತ್ಥಳಿಯ ನಪ್ಪುಕೊಂಡಂತಾಯಿತ್ತು ಎನಗೆ, ಅಗ್ನಿಯ ಮುಸುಕ ತೆಗೆದ ಕರ್ಪೂರದಂತಾಯಿತ್ತು, ಕತ್ತಲೆಯೊಳಗೆ ರವಿಯ ಬೆಳಗು ಹೊಕ್ಕಂತಾಯಿತ್ತು. ಗುಹೇಶ್ವರನ ಶರಣ ಮಡಿವಾಳ ಮಾಚಿ ತಂದೆಯ ಕೃಪೆಯಿಂದ ಬಸವಣ್ಣ ನಿನ್ನನೂ ಮಡಿವಾಳನೂ ನೀನೆಂದೆ ಕಂಡೆನಯ್ಯ. ಅಬ್ಬಾಬಾಬಾ, ನನಗೆ ಮಡಿವಾಳ ಮಾಚಿ ತಂದೆಗಳಾಗಲಿ ನೀವಾಗಲಿ ಬೇರೆ ಬೇರೆ ಕಾಣಕತ್ತಿಲ್ಲಪ್ಪ. ಎಷ್ಟು ಎತ್ತರದ ನಿಲುವು ಮಡಿವಾಳ ಮಾಚಿ ದೇವರದು. ಇಬ್ಬರಲ್ಲಿಯೂ ನೀರಗಲ್ಲಿನ ಗೊಂಬೆ ಕರಗಿ ನೀರಲ್ಲಿ ಭಿನ್ನವಿಲ್ಲದಂತೆ ಬೆರೆದು ಏಕಾದಂಥ ಏಕತೆಯುಂಟು ನಿಮ್ಮಲ್ಲಿ. ನೀರಿನ ಬೊಂಬೆ ನೀರಿನೊಳಗಿಟ್ರೆ ಕರಗಿ, ಆ ಬೊಂಬೆ ಕರಗಿ ಆದಂಥ ನೀರು ಮತ್ತು ಕರಗಿಸಿದ ನೀರು ಎರಡು ಹೆಂಗೆ ಒಂದಾಕ್ಕವಲ್ಲ ಹಂಗಾಗಿರಪ್ಪ ನೀವು. ವಾರಿಕಲ್ಲ ಪುತ್ಥಳೆ ನಪ್ಪುಕೊಂಡಂತಾಯಿತ್ತು, ಅಗ್ನಿ ಕರ್ಪೂರದೊಳಂದಾದ ಏಕತೆಯುಂಟು. ಬೆಂಕಿಯಲ್ಲಿ ಮತ್ತು ಕರ್ಪೂರ ಸ್ಪರ್ಶ ಆದಾಗ ಹೆಂಗೆ ಒಂದಾಯ್ತಲ್ಲ. ಒಳ ಹೊರಗೂ ಕತ್ತಲೆಯೊಳಗೆ ಸೂರ್ಯನುದಿಸಿದಂತೆ ಬೆಳ್ಳನೇ ಮಾತ್ರ ಪ್ರಜ್ವಲಿತ. ಕತ್ತಲದೊಳಗೆ ಒಂದಿಷ್ಟು ಬೆಳಕು ಹೊಕ್ಕಾಗ ಆ ಕತ್ತಲ ಬೆಳಕಿನೊಳಗೆ ಸೇರಿ ಮತ್ತು ಬೆಳಕಾಯಿತು. ಕತ್ಲೆ ಎಲ್ಲಿ ಹೋಗ್ತದೆ? ಬೆಳಕಿನಾಗ ಸೇರೈತೆ ಅಂತಾರೆ ಅವ್ರು. ನೋಡ್ರಿ, ನಾವೇನಂತೀವಿ ಕತ್ಲೆಲ್ಲಿ ಓಡಿ ಹೋತಂತೇವಿ. ಕತ್ಲ ಬೆಳಕಿನೊಳಗೆ ಸೇರೈತಂತ ನೋಡ್ರಿ, ಏಕಾಯಿತು. ಬೆಳ್ಳನೇ ಮಾತ್ರ ಪ್ರಜ್ವಲಿಸಿತ್ತು. ಎಲ್ಲೆಲ್ಲಿಯೂ ಕಂದು ಕಲೆ ಎಂಬುದಿಲ್ಲ. ಅದೆಂಥ ಅಭಿನ್ನತೆ ನಿಮ್ಮ ಹತ್ರ ಎಂಥ ಅಭಿನ್ನತೆ ಐತಿ, ಅದೆಂಥ ಸಾಮರಸ್ಯ ನಿಮ್ಮ ಹತ್ರ. ಬಸವಣ್ಣ ಮಹಾಶರಣ ಮಡಿವಾಳಯ್ಯನ ಕರುಣೆಯಿಂದ ನಿನ್ನ ಮಹಾನಿಲುವನ್ನು ನಾನು ತಿಳಿಯುವಂಗಾಯಿತು. ನೀವಂತೂ ಹೇಳಿಲ್ಲ ನನಗೆ, ನೀವಂತೂ ನಿಮ್ಮ ಬಗ್ಗೆ ಏನೂ ಹೇಳಿಲ್ಲ. ಈಗ ನನಗೆ ನಿಮ್ಮ ಬಗ್ಗೆ ಇನ್ನೂ ತಿಳಿತು. ಏನಂತ? ಮಡಿವಾಳ ತಂದೆಗಳ ಕರುಣೆಯಿಂದ ನಿನ್ನ ಮಹಾನಿಲವನ್ನರಿದೆ. ಅಲ್ಲದೆ ನೀನು ಮತ್ತು ಮಡಿವಾಳಯ್ಯ ಎಂಬುದು ಭಿನ್ನವಿಲ್ಲ ನನಗೆ. ಇವತ್ತು ನನಗೆ ಹೊರತು ನೀವಿಬ್ಬರು ತೋರ್ಲಿಕ್ಕಷ್ಟೇ ಕಣ್ಣಿಗಿಬ್ಬರು, ಆದರೆ ಇಬ್ಬರಿಲ್ಲ. ಇಬ್ಬರೆಂಬುದು ಅಳಿದು ಬಸವಣ್ಣನೊಬ್ಬನೇ ಎಂಬುದನ್ನು ನಾನು ಕಂಡೆ. ಕತ್ತಲೆಯೊಳಗೆ ರವಿಯ ಬೆಳಗು ಹೊಕ್ಕಂತಾಯಿತ್ತು. ಗುಹೇಶ್ವರನ ಶರಣ ಮಡಿವಾಳ ಮಾಚಿ ತಂದೆಯ ಕೃಪೆಯಿಂದ ಬಸವಣ್ಣನ ನಿನ್ನನೂ ಮಡಿವಾಳನೂ ನೀನೆಂದೆ ಕಂಡೆನಯ್ಯ. ನನಗೆ ಮಡಿವಾಳ ಮಾಚಿದೇವ್ರು ಬೇರೆ ಅಂತ ಕಾಣಕತ್ತಿಲ್ಲ, ನಿಮ್ಮೊಳಗೆ ಅವ್ರನ್ನೂ ಕಾಣಕತ್ತೇನೆ ಅನ್ನೋವಂಥ ಮಾತು. ಇಷ್ಟು ಅಲ್ದನೆ ಮತ್ತವ್ರು ಕಂಟಿನ್ಯೂ ಮಾಡ್ತಾರೆ. ಏನು? ಅಷ್ಟ ತನುವಿನ ಗಟ್ಟಿಯ ಕರಗಿಸಿ. ಇದು ಸ್ವಲ್ಪ ದೊಡ್ಡ ವಚನ, ಆದರೂ ಎಷ್ಟು ಚಂದ ಐತೆ ನೋಡಿ. ಅಷ್ಟ ತನುವಿನ ಗಟ್ಟಿಯ ಕರಗಿಸಿ, ಕಟ್ಟುಗ್ರದ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳೆಂಬವ ಸುಟ್ಟುರುಹಿ ತನುವಿನ ಅವಲೋಹದ ಕೆಡಿಸಿ, ಮನದ ಸಂಚಲವ ನಿಲ್ಲಿಸಿ, ಸಕಲ ಕರ್ಣಗಳ ಅರಿವಿಂಗಾಹುತಿಯನ್ನಿಕ್ಕಿ, ಸುಜ್ಞಾನ ಪ್ರಭೆಯನ್ನಿಟ್ಟು ಸುಜ್ಞಾನ ಪ್ರಭೆಯ ಹೊದೆದು, ಸುಜ್ಞಾನ ಪ್ರಭೆಯ ಸುತ್ತಿ ಸುಜ್ಞಾನ ಪ್ರಭೆಯ ಹಾಸಿ, ಮಹಾಜ್ಞಾನದಲ್ಲಿ ನಿರ್ಭಾವ ಸಂಪನ್ನನಾದ ಮಡಿವಾಳನ ಮಡಿಯ ಪ್ರಸಾದವ ನಾನು ಹೊದೆದ ಕಾರಣ ನಿರ್ಮಳನಾದೆನು, ನಿಜೈಕ್ಯನಾದೆನು, ನಿಶ್ಚಿಂತನಾದೆನು. ಇದು ಕಾರಣ. ಗುಹೇಶ್ವರ ಲಿಂಗದಲ್ಲಿ ತೆರಹಿಲ್ಲದಿಪ್ಪ ಮಡಿವಾಳನ ಪ್ರಸಾದದಿಂದ ನಿಮ್ಮ ಘನವನರಿದು ಬದುಕಿದೇನು ಕಾಣ ಸಂಗನ ಬಸವಣ್ಣ. ಎಂಥ ಮಾತಿದು, ಎಂಥ ಮಾತು. ಪ್ರಭುದೇವರು ಮಡಿವಾಳ ಮಾಚಿ ದೇವರಿಗೆ ಹೇಳುವಂಥ ಅವ್ರ ಬಗ್ಗೆ ಹೇಳುವಂಥ ಮಾತು. ಈಗ ನನಗೆ ಮಡಿವಾಳ ತಂದೆಗಳ ಕೃಪೆಯಿಂದ ನಿನ್ನ ಮಹಾಘನದ ನಿಲುವನ್ನು ಅರಿಲಿಕ್ಕೆ ಬಂದಿತ್ತು. ಮಡಿವಾಳ ಮಾಚಿನವರು ಸಾಮಾನ್ಯರಲ್ಪ, ಹೇಳ್ತೀನಿ ಕೇಳಿಲ್ಲ ಅಂದರು. ಅವರು ಪಂಚಭೌತಿಕ ಶರೀರದವರಲ್ಲ. ಅವರು ಕಣ್ಣಿಗೆ ಕಾಣಕ್ಕಷ್ಟ ಶರೀರ, ಆದ್ರೆ ಅವರು ಪಂಚಭೌತಿಕ ಶರೀರದವರಲ್ಲ. ಪೃಥ್ವಿ ಅಪ್ಪು ಅಗ್ನಿ ವಾಯು ಆಕಾಶ ಚಂದ್ರ ಸೂರ್ಯ ಆತ್ಮರೆಂಬ ಅಷ್ಟತನು ಮೂರ್ತಿಯೂ ಅಲ್ಲ. ಅಷ್ಟತನು ಮೂರ್ತಿಯಾದಿ ತನುವಿನ ತನ್ನವ ಲಿಂಗಾಗ್ನಿಯಲ್ಲಿ ಕರಗಿಸಿದ್ದಾರೆ. ಆ ಮೂರ್ತಿ ಪಂಚಮಹಾಭೂತಗಳಿಂದ ಆಗೈತಿಲ್ಲ, ಅಷ್ಟತನು ಆಗೈತಿ. ಆದ್ರೆ ಅದನ್ನು ಎಲ್ಲಿ ಕರಗಿಸ್ಯಾರವ್ರಂದ್ರೆ ಲಿಂಗಾಗ್ನಿಯಲ್ಲಿ. ತನುವಿನ ತನವ
ಆ ತನುವಿನ ತನ ಅನ್ನೋದು ಐತಲ್ಲ, ತನುತನ ಅನ್ನೋದಲ್ಲ, ಅದನ್ನು ಅವರು ಕರಗಿಸಿಬಿಟ್ಟಾರ. ಅಷ್ಟ ತನುವಿನ ಗಟ್ಟಿಯ ಕರಗಿಸಿ. ಎಲ್ಲಿ ಕರಗಿಸಿದ್ರು ಅವರು? ಲಿಂಗಾಗ್ನಿಯಲ್ಲಿ ಕರಗಿಸಿ. ಮತ್ತು ಅಲ್ಲಿಗೆ ಲಿಂಗ ಅಷ್ಟು ಮಹತ್ವ ನೋಡಿ. ಎಂಥ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ರೀ ಇದು ಲಿಂಗ ಅನ್ನೋದು. ಏನೆಲ್ಲ ಐತ್ರಿ ಅದರೊಳಗೆ, ಎಷ್ಟೆಲ್ಲ ಐತಿ, ಏನೆಲ್ಲ ಅಡಿಗೆದೆ. ಅದಕ್ಕೆ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ. ಲಿಂಗ ಮಧ್ಯೆ ಜಗತ್ ಸರ್ವಂ. ಏನೆಲ್ಲವೂ ಐತಿ, ನಮಗೆ ಅಲ್ಲಿ ಹುಡುಕ್ಲಿಕ್ಕೆ ಆಗೋಲ್ಲ. ಅದನ್ನು ಬಿಟ್ಟು ನಾವೆಲ್ಲೆಲ್ಲೋ ಹುಡುಕ್ತಾ ಇದ್ದೇವೆ. ಅದ ಹೇಳಿದ್ನಲ್ರಿ, ಮನೆಯೊಳಗೆ ಕೂಸು ಮಲಗಿಸಿ ಊರು ತುಂಬ ಹುಡುಕಾಡಕತ್ತೇವೆ ನಾವು. ಮನೆಯೊಳಗೆ ಮಲಗಿಸಿ ಕೂಸಿನ, ಅದು ಸುಮ್ಮನೆ ನಿದ್ದೆ ಮಾಡಾಕತ್ತೈತೆ. ಅದೆಲ್ಲರೂ ಒಂದೀಟು ಅಳಾಕತ್ತಿತ್ತಂದ್ರೆ ಲಕ್ಷ ಆ ಕಡೆ ಹೋಗಿತ್ತು ಐತೆ. ಸುಮ್ಮ ಗಾಢ ನಿದ್ರೆಯೊಳಗೆ ಐತದು. ಗಾಢ ನಿದ್ರೆಯೊಳಗೆ ನಮ್ಮ ಆತ್ಮ ಚೈತನ್ಯವನ್ನು ಮಲಗಿಸಿಬಿಟ್ಟೇವೆ ನಾವು. ಹೊರಗೆ ಹುಡುಕಾಡಕ್ಕೆ ಹೊಂತೇವೆ. ಅಲ್ಲೈತನು ನೆಮ್ಮದಿ, ಇಲ್ಲೈತನು ನೆಮ್ಮದಿ, ಇಲ್ಲಿ ಶಾಂತಿ ಐತನು, ಇಲ್ಲಿ ಇದೈತನಂತ ಹೊರಗಡೆ ಜಗತ್ತಿನಲ್ಲಿ 128 ವ್ರತ ನಿಯಮಾದಿಗಳನ್ನು ಆಚರಿಸಿ ದೇವ್ರನ್ನ ಹುಡುಕಾಕತ್ತೇವೆ. ದೇವರ ರೂಪದಲ್ಲಿ ಮನಃಶಾಂತಿಯನ್ನು ಹುಡುಕಾಕತ್ತೇವೆ. ದೇವ್ರನ್ನ ಹುಡುಕಾಡಕತ್ತಿಲ್ಲ ನಾವು. ದೇವರ ಹುಡುಕು ನೆಪದಲ್ಲೇ ನಮ್ಮ ಅಂತರಂಗದ ಮನಃಶಾಂತಿಯನ್ನು ಹುಡುಕಾಕತ್ತೇವೆ ನಾವು ಅಷ್ಟೇ. ಅದು ಎಲ್ಲೂ ಇಲ್ಲ, ಇಲ್ಲೇ ಐತೆ, ಅದು ಒಳಗೆ ಐತೆ. ಊರು ತುಂಬ ಅಡ್ಡಾಡಿ ಬಂದ್ಲ ತಾಯಿ, ನನ್ನ ಖುಷಿನ ನೋಡಿರನ, ನನ್ನ ಖುಷಿನ ನೋಡಿರನ. ಎಲ್ಲಿ ಸಿಗ್ಬೇಕದು? ತನ್ನ ಮನ್ಯಾಗ ಐತೆ ಕೂಸು. ಎಲ್ಲರ ಹೊರಗಿದ್ರೆ ಸಿಕ್ಕಿತ್ತದು, ಸಿಕ್ಕೇ ಇಲ್ಲ ಅದು. ಮನ್ಯಾಗ ಮಲಗಿಸಿ ಊರು ತುಂಬ ಅಡ್ಡಾಡಿದ್ರೆ ಎಲ್ಲಿ ಸಿಗಕ್ಕೆ ಸಾಧ್ಯ ಐತೆ? ಆ ಅರ್ಥದಲ್ಲಿ ಅವ್ರು ಹೇಳಿದರು, ಅಷ್ಟತನು ಮೂರ್ತಿಯಾದಿ ತನುವಿನ ತನವ ಲಿಂಗಾಗ್ನಿಯಲ್ಲಿ ಕರಗಿಸಿದ ಆತ. ತನು ಮನ ಗುಣಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಅರಿಷಡ್ಗುಣಗಳೆಲ್ಲ ಅರಿವಿನ ಅಗ್ನಿಯಲ್ಲಿ ಸುಟ್ಟು ಬಿಟ್ಟಾತ. ಮೋಹ ಮದ ಮತ್ಸರಗಳೆಂಬ ಸುಟ್ಟು ರುಹಿ ಅರಿವಿನ ಅಗ್ನಿಯಲ್ಲಿ ಸುಟ್ಟು, ಈಗ ತನುವಿನಲ್ಲಿ ಭೌತಿಕ ಭೂತ ಮತ್ಸರಗಳೆಂಬ ಅರಿಷಡ್ಗುಣನೆಲ್ಲ ಅರಿವಿನ ಅಗ್ನಿಯಲ್ಲಿ ಸುಟ್ಟು ತನುವಿನ ತನವೆಂಬ ಅವಲೋಹವೆಲ್ಲ ಒಳಿಸಿದ್ದಾನೆ. ಅವಲೋಹದ ದೋಷ ಹೋಯ್ಬಿಡ್ತದು. ತನುವಿನ ಅವಲೋಹ ಹೋಯ್ತು. ಅವಲೋಹದ ಕೇಡು ನೋಡಯ್ಯ. ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡು, ಪರುಷದ ಬಲದಿಂದ ಅವಲೋಹದ ಕೇಡು. ಈಗ ಈ ಲಿಂಗಾಗ್ನಿ ಅಂದರೆ ಅದು ಪರುಷ ಇದ್ದಂಗಂತ, ಅದು ಅವಲೋಹ. ಕಾಮ ಕ್ರೋಧ ಮದಮತ್ಸರಗಳ ಅವಲೋಹ ಅರಿಷಡ್ಗುಣಗಳ ಅರಿವಿನ ಅಗ್ನಿಯಲ್ಲಿ ಸುಟ್ಟು ತನುವಿನ ತನವೆಂಬ ಅವಲೋಹವೆಲ್ಲ ಅಳಿಸಿ ಮನದ ಚಂಚಲತನ ಸಂಚಲತನವನ್ನೆಲ್ಲ ಅಳಿಸಿ, ತನುವಿನ ಅವಲೋಹ ಕೆಡಿಸಿ ಮನದ ಸಂಚಲವ ನಿಲ್ಲಿಸಿ ಈ ಹೊಯ್ದಾಡುವ ಮನಸ್ಸನ್ನು ನಿಲ್ಲಿಸಿದ. ಹಾದಾಡುವ ಹೊಸತಿಲಲ್ಲಿ ಹೊಯ್ದಾಡದ ದೀಪ ಅಂತ ಕಣಿವೆಯವರು ಹೇಳಿದ್ರಲ್ಲ. ಹೊಯ್ದಾಡದ ದೀಪ ಅಂತ ಹೊಚ್ಚಲ್ದಾಗ ದೀಪ ಹಚ್ಚಿಟ್ರೆ ಎಲ್ಲರೂ ಒಳಗೆ ಹೊರಗೆ ಅಡ್ಡಾಡವ್ರೆ. ಹಾದಾಡುವ ದೀಪದಲ್ಲಿ, ಹಾದಾಡುವ ಹೊಸತಿಲಲ್ಲಿ, ಹೊಸ್ತಲ ಮೇಲೆ ದೀಪ ಹಚ್ಚಿಟ್ಟು ಒಳಗೆ ಹೊರಗೆ ಹಂಗೆ ಅಡ್ಡಾಡವ್ರೆ. ಸಣ್ಣರು ಅಡ್ಡಾರು, ದೊಡ್ಡವರು ಅಡ್ಡಾಡವ್ರು, ಎಲ್ಲರೂ ಅಲ್ಲೇ ಹಾದು ಹೋಗ್ಬೇಕು. ಹೊಸ್ತಲ ಮುಂದೆ ಹೊಸ್ತಲ ದಾಟೇ ಹೋಗ್ಬೇಕು. ಮತ್ತು ಅಲ್ಲಿ ಹಚ್ಚಿಟ್ರೆ ದೇವ್ರ ಮನೆಗೆ ಆದ್ರೆ ಎಲ್ಲಿ ಅಡ್ಡಾಡೋ ಜಾಗದಾಗ ಇಟ್ರೆ ಅದು ಹೊಯ್ದಾಡ್ಲಾರ ನಿಲ್ತತಿ. ಆದ್ರೆ ಇಲ್ಲಿ ನೀಲಮ್ಮ ತಾಯಿಯವ್ರು ಎಂಥ ದೀಪ ಹಚ್ಚಿಟ್ರಂತ, ಎಲ್ಲಿಟ್ಟಾರಂತ? ಹಾದಾಡುವ ಹೊಸತಿಲಲ್ಲಿ ಹೊಯ್ದಾಡದ ದೀಪ. ಮನಸ್ಸನ್ನು ಅಷ್ಟು ದೃಢ ಮಾಡಿ ಇಟ್ಕೊಂಡಾರಂತ ಕಣಿವೆಯವರು ಬರ್ದಾರ ನೀಲಮ್ಮ ತಾಯಿಯವರು. ಹಂಗಿಲ್ಲಿ ಏನಾಯಿತು? ಮನದ ಸಂಚಲವ ನಿಲ್ಲಿಸಿ, ಈ ಸಂಚರಿಸ್ತಕ್ಕಂಥ ಮನಸ್ಸು ಏನಾಯ್ತಲ್ಲ, ಹೊಯ್ದಾಡುವಂಥ ಮನಸ್ಸು ಏನಾಯ್ತಲ್ಲ, ಹಿಂಗಾತು ಏನೆಂದರೂ ಸಮಾಧಾನ ಇಲ್ಲ, ಎಲ್ಲಿ ಹೋದ್ರೂ ಸಮಾಧಾನ ಇಲ್ಲ, ಏನು ತಿಂದರೂ ಸಮಾಧಾನ ಇಲ್ಲ, ಏನು ಉಂಡ್ರೂ ಸಮಾಧಾನ ಇಲ್ಲ, ಯಾರ ಹತ್ರ ಕುಂತ್ರೂ ಸಮಾಧಾನ ಇಲ್ಲ, ಯಾರನ್ನು ಬಿಟ್ಟು ಹೋದ್ರೂ ಸಮಾಧಾನ ಇಲ್ಲ, ಅವ್ರು ಬಂದ್ರೆ ಸಮಾಧಾನ ಇಲ್ಲ, ಹೋದ್ರೆ ಸಮಾಧಾನ ಇಲ್ಲ, ಏನೂ ಸಮಾಧಾನ. ಇದು ಮನಸ್ಸಿನ ಸಂಚಲತೆ, ಸಂಚಲನ ಮನಸ್ಸಿಂದು, ಚಂಚಲತೆ ಸಂಚಲತೆ. ಇದು ಎಷ್ಟು ನಾವು ಕಡಿಮೆ ಮಾಡ್ತೀವಿ, ಇದರ ಪ್ರಮಾಣ ಎಷ್ಟು ಕಡಿಮೆ ಇರ್ತೈತಲ್ಲ ಅಷ್ಟು ಸರಿ ದಾರ್ಯಾಗದೇವೆ ಅಂತ ತಿಳ್ಕೊಬೇಕು ನಾವು. ಏನೂ ಆಗ್ಲಾರ್ದ ಮನಸ್ಸು ಶಾಂತವಾಗಿರುವಂಥ ಸ್ಥಿತಿಯಲ್ಲಿ ಇದ್ರೆ ಹಳಕಟ್ಟಿ ಶರಣರು ಎಷ್ಟು ಸಮಾಧಾನದಿಂದ ಬರ್ತದೆ. ತನ್ಮಯತೆ, ಒಂದೇ ಕಾಯಕ, ವಚನಶಾಸ್ತ್ರದ ಪರಿಷ್ಕರಣೆ, ವಚನ ಸಾಹಿತ್ಯದ ಪರಿಷ್ಕರಣೆ. ಮನಸ್ಸಿನಲ್ಲಿ ಯಾವುದೇ ಸಂಚಲತೆ ಇಲ್ಲ.
ಅವರ ಸುಪುತ್ರನ ಸಾವಿನ ಸುದ್ದಿಯನ್ನು ಕೇಳಿಯೂ ಸಂಚಲನಗೊಳ್ಳದಂಥವ್ರು ಅವರು, ಅಷ್ಟು ದೃಢವಾಗಿದ್ದಂಥವ್ರ ಮನಸ್ಸು. ಟೆಲಿಗ್ರಾಮ್ ಓದಿ ಮುಚ್ಚಿಟ್ಟು ಕುಂತಂಥವ್ರು. ಹಿಡಿದ ಕೆಲಸವನ್ನು ಮುಗಿಯುವವರೆಗೂ ಆ ಟೆಲಿಗ್ರಾಮಲ್ಲೇ ಮುಚ್ಚಿಟ್ಟಾರ, ಯಾರಿಗೂ ಆ ಸುದ್ದಿನೂ ಹೇಳಿಲ್ಲ. ಎಷ್ಟು ನಿಶ್ಚಲ ಭಾವದಿಂದಿದ್ರು ಅವ್ರ ಮನಸ್ಸು, ಎಷ್ಟು ನಿಶ್ಚಲವಾಗಿತ್ತು ಅವರು. ಟೆಲಿಗ್ರಾಮ್ ಓದಿದ್ರು, ಬಾಜುಕಿಟ್ರು, ಕೈ ಹಿಡಿದ ಕೆಲಸ ಮುಗಿಸಿ ಗಂಟು ಕಟ್ಟಿಟ್ಟ ಮೇಲೆ ಮನೆಯ ಮಂದಿಗೋ ಆಜು ಬಾಜುರು ಹಿಂಗಾಗೈತೆ ಅಂತ ಸುದ್ದಿ ಮುಟ್ಟಿಸ್ತಾರೆ ಅವ್ರ. ಈಗ ತಡಿ, ಈಗ ತಾರು ಬಂತು, ಹಿಂಗಾಗೈತೆ ಅಂತ. ಇದಂಥ ನಿಲುವು ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ? ಎಲ್ಲರಿಗೂ ಇದು ಮನದ ಸಂಚಲವ ನಿಲ್ಲಿಸಿ ಅಂದರೆ ಈ ರೀತಿಯಾಗಿ ನಿಲ್ಲೋದು. ಯಾವ ಪ್ರಸಂಗದಲ್ಲೇನೋ ಸ್ಥಿಮಿತವನ್ನು ಕಳೆದುಕೊಳ್ಳದ ರೀತಿಯಲ್ಲಿ ಇರ್ತಾರೆ ಶರಣರು. ಯಾವಾಗಿದ್ರು ಹಂಗಿರ್ತಾರ. ಸಂಚಲ. ಈ ಸಕ್ಕಿ ಆಸೆ ನಿಮಗೆ ಯಾಕೆ? ಅದು ದುಡ್ಡು ಬಂದು ಮನಸ್ಸನ್ನು ಸಂಚಲನ ಮಾಡಲಿಲ್ಲ. ಇದಕ್ಕೆ ಲಕ್ಕಮ್ಮ ತಾಯಿಗೆ, ಹೇ ಈ ಸಕ್ಕಿ ಆಸೆ ಎಂಬುದು ಅರಸಂಗಲ್ಲದೆ ಶಿವಶರಣರಿಗುಂಟೆ ಶಿವಭಕ್ತರಿಗುಂಟೆ ಅನ್ನುವಂಥ. ಎಲ್ಲಿದ್ರಿ ನೀವು? ಇಷ್ಟು ಹೆಚ್ಚದಾವಂತ ತಂದು ಬಿಡೋದನ, ನಿಮಗೆ ಎಷ್ಟು ಬೇಕು ಅಷ್ಟು ತರಬೇಕಾಗಿತ್ತು, ಯಾಕೋ ಅಲ್ಲಿ ಭಾಳ ಇದ್ದು ಅಂತ ತಂದೇನೆ ಅಂತ ಅವ್ರು ಅಂದ್ರೆ ಯಾರಿಗೆ ಹೋಲಿಸ್ಬಿಟ್ರು ಅವರು? ನೆಲವನ್ನು ಆಳ್ತಕ್ಕಂಥ ರಾಜನಿಗೆ ಹೇಳಿದ್ರು ಅವರು. ಆಸೆ ಎಂಬುದು ಅವರಿಗೆ, ಅದು ಅಲ್ಲಿರೋರಿಗೆ, ಅರಮನೆಗಿರೋರಿಗೆ. ನಮಗಲ್ರಿಪ್ಪ ಅದು. ಇಟ್ಟು ಬರ್ರಿ ಅಲ್ಲಿ ಒಯ್ದು ಸುರಿ ಬರ್ರಿ ಅಂತ. ಇದು ಜಗತ್ತಿಗೆ ಕೊಡ್ತಕ್ಕಂಥ ದೊಡ್ಡ ದಿವ್ಯ ಸಂದೇಶ. ಇದು ಮನುಷ್ಯನ ನಿಶ್ಚಲತೆ ಎಷ್ಟೈತೆ ನೋಡೋಣ. ಯಾರು ಹೌದಾ? ತನುವನಲ್ಲಾಡಿಸಿ ನೋಡುವೇನೇನು, ಮನವನಲ್ಲಾಡಿಸಿ ನೋಡುವೇನೇನು, ಧನವನಲ್ಲಾಡಿಸಿ ನೋಡುವೇನೇನು. ಮನುಷ್ಯನ ನಿಶ್ಚಲತೆಯನ್ನು ಈ ರೀತಿ ಅಲ್ಲಾಡಿಸಿ ನೋಡ್ತಾನಂತ. ಎಲ್ಲರ ಸೋತು ಹೊಕ್ಕಾರನ, ಎಲ್ಲರ ಇವರು ಯಾವ ಶರಣರು ಇತಿಹಾಸದಲ್ಲಿ ಯಾರೂ ತಾವು ಹಿಡಿದ ಪಥವನ್ನು ಯಾವ ಪ್ರಸಂಗದಲ್ಲಿ ಬಿಟ್ಟೇ ಇಲ್ಲ ಅವರು. ಅಷ್ಟು ಮನದ ಸಂಚಲವ ನಿಲ್ಲಿಸಿ ಸಕಲ ಕರಣಗಳ ಅರಿವಿಂಗ ಆಹುತಿಯನ್ನಿಕ್ಕಿ, ಅರಿವಿನ ಆಹುತಿಗಿಟ್ಟರು ಸಕಲ ಕರಣಗಳನ್ನು. ಮನದ ಸಂಚಲತನವನ್ನೆಲ್ಲ ಅಳಿಸಿ ಮನಸ್ಸನ್ನು ಸ್ಥಿರಗೊಳಿಸಿದರು. ಹೆಂಗೆ ಸ್ಥಿರಗೊಳಿಸಿದರು ಮನಸ್ಸನ್ನು? ಮನವ ಗುದ್ದಲಿಯ ಮಾಡಿ. ಅದು ಹೈದಾಡು ಮನಸ್ಸನ್ನು ಎಷ್ಟು ಸ್ಟಿಫ್ ಮಾಡಿದ್ರು ಅವ್ರನ್ನ, ಎಷ್ಟು ಸ್ಥಿರ ಮಾಡಿದ್ರು ಅಂದ್ರೆ ಮನವ ತನುವ ತೋಂಟವ ಮಾಡಿ, ಮನವ ಗುದ್ದಲಿಯ ಮಾಡಿ. ಮನಸ್ಸು ಗುದ್ದಲಿ ಆಗಲಿಲ್ಲ ಅಂದ್ರೆ ತನು ತೋಟ ಆಗೋದಿಲ್ಲ. ಗೊತ್ತಿರಲಿ ನಿಮಗೆ. ತನು ತೋಟ ಆಗಬೇಕು. ಯಾವಾಗ ತೋಟ ಆಗುತ್ತದು? ಮನಸ್ಸು ಗುದ್ದಲಿ ಆದಾಗ ತನು ತೋಟ ಆಗುತ್ತೆ. ಮನಸ್ಸು ಗುದ್ದಲಿ ಆಗಲಿಲ್ಲ ಅಂದರೆ ಮನಸ್ಸು ತೋಟ ಆಗೋದಿಲ್ಲ, ಅದು ಅಭಯಾರಣ್ಯ ಆಗುತ್ತೆ. ತನು ಅನ್ನೋದು ಅಭಯಾರಣ್ಯ ಆಗುತ್ತೆ. ಅದು ತೋಟದಲ್ಲಿ ಯಾವ ಕಾಡು ಪ್ರಾಣಿಗಳಿರೋದಿಲ್ಲ, ಅಭಯಾರಣ್ಯದಲ್ಲಿ ಕಾಡು ಮೃಗಗಳಿರ್ತಾವೆ. ಈ ಶರೀರ ಅಭಯಾರಣ್ಯ ಮಾಡ್ಕೊಂಡಿವಿ ಅಂದ್ರೆ ಅಲ್ಲಿ ನಮ್ಮನ್ನು ಕಿತ್ತು ತಿನ್ನುವಂಥ ಕಾಡು ಮೃಗಗಳು ಬರ್ತಾವೆ, ನಮ್ಮ ಅರಿಷಡ್ ವರ್ಗಗಳು. ತೋಟದಂತೆ ಪ್ರಶಾಂತವಾಗಿರ್ತಕ್ಕಂಥ ಫಲಪುಷ್ಪಗಳು ಅರಳಬೇಕಾಗಿತ್ತಂದ್ರೆ ಮನಸ್ಸೆಂಬುದನ್ನು ಗುದ್ದಲಿ ಮಾಡಬೇಕು, ಸ್ಥಿರವಾಗಿರಿಸ್ಬೇಕು, ನಿಶ್ಚಲವಾಗಿರಿಸ್ಬೇಕು. ಅಂತಃಕರಣ ಬಹಿರಕರಣಗಳೆಲ್ಲ ಅರಿವಿಗೆ ಅರ್ಪಿಸಿ ಪರಿಶುದ್ಧಗೊಳಿಸಿದ್ದಾರೆ ಮನವನ್ನು. ಕರ್ಣಗಳೆಲ್ಲ ಅರಿವಿನ ಕಿರಣಗಳಾಗಿ ಸರ್ವಾಂಗವನ್ನೆಲ್ಲ ಸುಜ್ಞಾನ ಪ್ರಭೆಯನ್ನುಟ್ಟು ಹೊದೆದುಕೊಂಡಿದ್ದಾರೆ. ಅವ್ರು ಹೊತ್ಕೊಂಡಿದ್ದೇನೆಂದರೆ ಸುಜ್ಞಾನ ಪ್ರಭೆ ಅಂತಕ್ಕದ್ದನ್ನು ಹೊತ್ಕೊಂಡ್ರು. ಹೌದಾ? ಸುಜ್ಞಾನ ಪ್ರಭೆ ಅಂತಕ್ಕಂಥದ್ದನ್ನು ತಮ್ಮ ಮೈ ತುಂಬ ಸುತ್ತಕೊಂಡ್ರು. ಸುಜ್ಞಾನ ಪ್ರಭೆ ಅಂತಕ್ಕಂಥದ್ದನ್ನು ಹಾಸ್ಕೊಂಡ್ರು. ಏನೆಲ್ಲ ಮಾಡಿದ್ದು ಯಾವುದಂದರೆ ಅದೇ ಸುಜ್ಞಾನ ಪ್ರಭೆ. ಆ ಮಹಾಜ್ಞಾನದಲ್ಲಿಯೇ ನಿರ್ಭಾವ ಸಂಪನ್ನರಾಗಿ ಇರ್ತಕ್ಕಂಥ ಮಡಿವಾಳಯ್ಯಗಳು ಇವರು ಮಾನವರಲ್ಲ ಅಂತ ಯಾರು ಹೇಳಕತ್ತಾರ? ಪ್ರಭುದೇವರು ಹೇಳಕತ್ತಾರ. ಮಡಿಯ ಪ್ರಸಾದವ ನಾನು ಹೊದೆದ ಕಾರಣ, ಮಡಿವಾಳಯ್ಯನ ಮಡಿಯ ಪ್ರಸಾದವ ನಾವು ಹೊದೆದ ಕಾರಣ ನಿರ್ಮಳನಾದೆನು, ನಿಜೈಕ್ಯನಾದೆನು, ನಿಶ್ಚಿಂತನಾದೆನು. ಯಾರು ನಿಜೈಕ್ಯ ಆದರು? ಯಾರು ನಿರ್ಮಳ ಆದರು? ಯಾರು ನಿಜೈಕ್ಯ ಆದರು ಅಂದರೆ ಪ್ರಭುದೇವರು ನಿಶ್ಚಿಂತರಾದ್ರಂತ, ಪ್ರಭುದೇವರು ನಿಜೈಕ್ಯ ಆದ್ರಂತ. ಅಷ್ಟು ದೊಡ್ಡ ಮಾತು ಇದು. ಕಾರಣ ಗುಹೇಶ್ವರ ಲಿಂಗದಲ್ಲಿ ತರಹಿಲ್ಲದಿಪ್ಪ ಮಡಿವಾಳ ಪ್ರಸಾದದಿಂದ ನಿಮ್ಮ ಘನವನ್ನು ಅರಿದು, ಯಾರ ಘನವನ್ನು? ಬಸವಣ್ಣವರೇ ನಿಮ್ಮ ಘನವನ್ನು ಅರಿತುಕೊಂಡು ನಾನು ಬದುಕಿದೆ ಸಂಗನ ಬಸವಣ್ಣ. ಇಲ್ಲಿ
ಮಡಿವಾಳ ತಂದೆಗಳ ನಿಲುವನ್ನು ಅವರು ಏನು ಹೇಳಿದ್ದಾರೆ. ಅದರ ಜೊತೆಗೆ ಬಸವಣ್ಣವರ ನಿಲುವನ್ನು ಈ ಒಂದು ವಚನದಲ್ಲಿ ಕೊನೆಗೆ ಹೇಳ್ತಾರೆ. ಇಷ್ಟು ಹೇಳಿ ಆದಮೇಲೆ ಹೀಗೆಂದು ಪ್ರಭುದೇವರು ಮಡಿವಾಳ ಮಾಚಿ ತಂದೆಗಳ ಸ್ತುತಿಸಿ ಬಸವರಾಜ ದೇವರೊಡನೆ ನಿರೂಪಿಸಲು ಆ ಮಡಿವಾಳ ಮಾಚಿ ತಂದೆಗಳು ಪ್ರಭುದೇವರೊಡನೆ ಬಸವರಾಜ ದೇವರಿಂದ ನಿಮ್ಮ ಪ್ರಸಾದದ ನಿಲವ ಕಂಡೆನೆಂದು ಭಿನ್ನಯಿಸಿದ ಪ್ರಸ್ತಾವದ ವಚನ. ಇಷ್ಟು ಹೇಳಿದ ಮೇಲೆ ಮಡಿವಾಳ ಮಾಚಯ್ಯನವರು ಏನು ಹೇಳಿದ್ರಂದರೆ, ಅಯ್ಯ ನಿಮ್ಮ ಪ್ರಸಾದದ ಮಹಿಮೆ ಏನೆಂಬೆನಯ್ಯ, ವೇದಂಗಳರಿಯವೋ ಶಾಸ್ತ್ರಗಳರಿಯವೋ ಛಲವ ಸಾಧಿಸಿ ತನುದಂಡನೆಯ ಮಾಡಿ ಸಕಲ ಭೋಗಗಳ ಬಿಟ್ಟು ದುಃಖವನ್ನನುಭವಿಸಿ ತಪ್ಪಿಲ್ಲದೆ ನಡೆದರೆ ಹಡೆವರಯ್ಯ ವಚ್ಚಿ ಸ್ವರ್ಗದ ಭೋಗವನು ಒಂದುವನೂ ಬಿಡಲಿಲ್ಲ, ಸಂದೇಹ ಮಾತ್ರವಿಲ್ಲ. ಆಗ ಬಿತ್ತಿ ಆಗ ಬೆಳೆವಂತೆ, ರೋಗಿ ಬಯಸಿತ್ತ ವೈದ್ಯ ಕೊಡುವಂತೆ, ಪಾಪದಂತಾವಾದುದು ಪುಣ್ಯವನೇ ಮಾಡುವುದು. ಆತ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಎನಿಸುವ ಹಿಡಿತಡೆ ಇಲ್ಲ, ನಡೆದುದೇ ಬಟ್ಟೆಯಾದ ಕಾರಣ. ಪ್ರಸಾದದಿಂದ ಅಂತಃಪರವಿಲ್ಲ, ಪ್ರಸಾದದಿಂದ ಮುಕ್ತರಿಲ್ಲ. ಇಂತಪ್ಪ ಪ್ರಸಾದವನು ನಿಮ್ಮ ಶರಣ ಬಸವಣ್ಣ ತೋರಿದನಾಗಿ ಎನ್ನ ಭವಂ ನಾಸ್ತಿಯಾಯಿತು ಕಾಣ ಪ್ರಭುವೇ ಕಲಿದೇವರ ದೇವ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. ಇದನ್ನು ಯಾರು ಹೇಳಿದ್ರಂದರೆ ಮಡಿವಾಳ ಮಾಚಿದೇವರು ಪ್ರಭುದೇವರಿಗೆ ಹೇಳ್ತಾ ಈ ವಚನದಲ್ಲಿ ಆ ಮಾತನ್ನು ಬಳಸ್ತಾರೆ. ಏನು ಹೇಳಿದ್ರು ಅವರು ನೋಡ್ರಿ, ಯಾಕೆ ಚೆನ್ನಾಗಿ ಹೇಳ್ತಾರೆ. ಇಲ್ಲಿ ಬರ್ತಕ್ಕಂಥ ವಿಷಯ ಒಂದೇ ಒಂದು ಮಾತಿನಲ್ಲಿ ವೇದಂಗಳರಿಯವು. ಯಪ್ಪ, ವೇದ ಶಾಸ್ತ್ರ ಅನ್ನೋದು ಕೇಳಿ ರಗಡಾಗೈತೆ ನಮಗೆ, ಹೌದಾ? ಪರಶಿವರೂಪಿ ಪ್ರಸಾದದ ಘನವನ್ನು ಓ ತಂದೆ ಪ್ರಭುವೇ, ಶರಣರ ಪರಮ ಪ್ರಸಾದ ಬದುಕಿನ ಘನ ಅದಾವ ಮಾತಿನಂತೆ ಬಣ್ಣಿಸಲು ಸಾಧ್ಯವಿಲ್ಲ ತಂದೆ. ವೇದಗಳ ಅರಿಯವು, ಶಾಸ್ತ್ರಗಳು ಅರಿಯವು. ಪರಶಿವರೂಪಿ ಪ್ರಸಾದದ ಘನವು, ಆ ಘನವನ್ನು ವೇದಗಳಿಗೆ ಅರಿಲಿಕ್ಕೆ ಆಗೋದಿಲ್ಲ. ವೇದಗಳು ಅವನು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ. ಶಾಸ್ತ್ರಗಳು ಅರಿಯಲಾರವು, ಶಾಸ್ತ್ರಕ್ಕೆ ನೆಲಕೋದಿಲ್ಲ. ಅದು ಪ್ರಸಾದವೆಂಬುದು ಅದು ಮೀರಿದ ಮಹಾಘನ. ಅದು ವೇದಗಳಿಗೂ ಅರಿಲಿಕ್ಕೆ ಸಾಧ್ಯ ಇಲ್ಲ, ಶಾಸ್ತ್ರಗಳಿಗೂ ಅರಿಲಿಕ್ಕೆ ಸಾಧ್ಯ. ಎಲ್ಲರೂ ವೇದದೊಳಗೆ ಹುಡುಕಾಕ್ ಹೋದ್ರೆ ಅದ್ರ ಬಗ್ಗೆ ಏನು ತಿಳಕ್ಕೆ ಆಗೋದಿಲ್ಲ ಅಂತ, ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ವೇದಗಳಿಗೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅವರು. ಒಲವ ಸಾಧಿಸಿ ತನುದಂಡನೆಯ ಮಾಡಿ ಸಕಲ ಭೋಗಗಳ ಬಿಟ್ಟು ದುಃಖವನ್ನು ಅನುಭವಿಸಿ ತಪ್ಪಿಲ್ಲದೆ ನಡೆದಡೆ ಹಡೆವರಯ್ಯ ವಚ್ಚಿ ಸ್ವರ್ಗದ ಭೋಗವನು. ವಚ್ಚಿ ಅಂದರೆ ಒಂದಿಷ್ಟು, ವಚ್ಚಿ ಸ್ವರ್ಗದ ಭೋಗವನು, ಒಂದಿಷ್ಟು ಸ್ವರ್ಗದ ಭೋಗ. ಭಾಳಷ್ಟು ಮಂದಿ ಸುಖವ ಪಡೆವೇನೆಂದು ಒಲವು ಹೆಚ್ಚಿ ಸಾಧನೆ ಮಾಡ್ತಾರೆ. ಖರೆ ಹೆಂಗೆ ಸಾಧನೆ ಮಾಡ್ತಾರೆ? ಸಕಲ ಭೋಗಗಳ ಬಿಟ್ಟು ತಪಸ್ಸು ಮಾಡಕ್ಕೆ ಹೋಗ್ತಾರ, ತ್ಯಾಗ ಮಾಡ್ತಾರೆ, ದೇಹದಂಡನೆ ಮಾಡ್ತಾರೆ, ಹೌದಾ? ಸಕಲ ಬದುಕಿನ ಸಕಲ ಭೋಗ ಸುಖ, ಭೌತಿಕ ಸುಖವನ್ನೆಲ್ಲ ಬಿಟ್ಟು ತ್ಯಾಜ್ಯ ಮಾಡಿ ಭಾಳ ಕಷ್ಟಪಟ್ಟು ನಿತ್ಯ ನಿಯಮದಲ್ಲಿ ತಪ್ಪಿಲ್ಲದಂತೆ ನಡೀತಾರೆ. ವ್ರತ ಎಷ್ಟು ವ್ರತ ನಿಯಮ ಮಾಡ್ತಾರೆ. ಅಲ್ಲಿ ಬಳಲಿಕೆ ಇದೆ, ಶ್ರಮ ಇದೆ. ಒಂದನೂ ಬಿಡಲಿಲ್ಲ, ಸಂದೇಹ ಮಾತ್ರವಿಲ್ಲ. ಅಷ್ಟೆಲ್ಲ ಮಾಡಿದರೂ ಅವರಿಗೆ ಸುಖವೆಂಬುದು ಭ್ರಮೆ ಮಾತ್ರ ಅಂತ ಹೇಳ್ತಾರೆ, ಹೌದಾ? ಇಷ್ಟೆಲ್ಲ ಮಾಡಿದವರಿಗೆ ಸುಖ ಅನ್ನೋದು ಭ್ರಮೆ. ನಾವು ಎಷ್ಟು ಮಾಡ್ತಿದ್ವಿ ಅಂತ ತಿಳ್ಕೊರಿಲ್ಲ. ಮೊದಲ ಏನು ಮಾಡೇವಿ ಅಂತ ನೆನಪು ಮಾಡ್ಕೊಡ್ರಲ್ಲ. ಒಂದಿಷ್ಟು ಏನು ಮಾಡೇವಿ ಸಣ್ಣಂದಿರ್ತ ನಮಗೆ ಏನೇನು ಮಾಡಕ್ಕೆ ಹಚ್ಚಿದ್ರು ಅಂತ ತಿಳ್ಕೊರಿಲ್ಲ. ಸುಖ ಅನ್ನೋದು ಏನರ ಇತ್ತನು? ಸುಖವೆಂಬುದು ಭ್ರಮೆ ಮಾತ್ರ, ಸುಖ ಬಳಲಿಕೆ ಮಾತ್ರ. ಸುಖವೆಂಬುದು ಏನೆಲ್ಲ ಅವಸರ ಬಂದರೆ ಮಾರುವ ದೈವವ, ಹೌದಾ? ಅಂಜಿಕೆಯಾದರೆ ಹೂಳುವ ದೈವವ, ಎಂತೂ ಸರಿ ಎಂಬೆನು ಎಂತ ಹೇಳ್ತಾರೆ. ಎಷ್ಟೆಲ್ಲ ಮಾಡೇವಲ್ಲ ನಾವೆಲ್ಲ, ಏನೇನು ನಡ್ಕೊಂಡೇವಿ, ಏನೇನು ಮಾಡೇವಿ, ಹೊರಗೆಲ್ಲ ಹುಡುಕೇವಿ, ಹೊರಗೆಲ್ಲ ರಗಡು ಮಾಡೇವಿ, ಅಲಂಕಾರ ಮಾಡೇವಿ, ಇಂಥ ಹೂನ ತಂದು ಮಾಡೇವಿ, ಅಂಥ ಹೂನ ತಂದು ಮಾಡೇವಿ, ಇದನ್ನು ಮಾಡೇವಿ, ಅಲ್ಲೇ ಹೋಗೇವಿ, ಇಲ್ಲೇ ಬಂದೇವಿ, ಈ ಕಾಲಕ್ಕೆ ಮಾಡೇವಿ, ಈ ಮುಹೂರ್ತಕ್ಕೆ ಮಾಡೇವಿ, ಮುಂಜಾನೆ 4ಕ್ಕೆ ಮಾಡೇವಿ, ಮುಂಜಾನೆ 5ಕ್ಕೆ ಮಾಡೇವಿ, ಸಂಜೆ 6ಕ್ಕೆ, ಏನೆಲ್ಲವನ್ನೂ ವ್ರತ ನಿಯಮಗಳನ್ನು ಪಾಲನೆ ಮಾಡ್ಕೊತ ಬಂದೇವಲ್ಲ. ಆಗ ಸುಖವೆಂಬುದು
ಭ್ರಮೆ ಮಾತ್ರ. ಭ್ರಮೆನ ಅದು, ನಮಗೇನು ಸಿಕ್ಕೇತೇನ್ರಿ? ಒಂದನೂ ಬಿಡಲಿಲ್ಲ, ಸಂದೇಹ ಮಾತ್ರವಿಲ್ಲ. ಶರಣರ ಪ್ರಸಾದದ ಪಥದಲ್ಲಿ ಈ ಭೌತಿಕವಾಗಿರ್ತಕ್ಕಂಥ ಈ ಆಚರಣೆ ಅಗತ್ಯವಿಲ್ಲ. ಇದರಲ್ಲಿ ಸಂದೇಹ ಮಾತ್ರ ಎಳ್ಳಷ್ಟೂ ಇಲ್ಲ. ಗೊತ್ತಿರ್ಕೋರಿ ನೀವು. ಒಂದನೂ ಬಿಡಲಿಲ್ಲ, ಸಂದೇಹ ಮಾತ್ರವಿಲ್ಲ. ನೋಡ್ರಿ ಹೆಂಗೈತಿ. ಇದರಲ್ಲಿ ಸಂಶಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅವರು. ಆಗ ಬಿತ್ತಿ ಆಗ ಬೆಳೆವಂತೆ ರೋಗಿ ಬಯಸಿದ್ದು. ಪ್ರಸಾದ ಸುಖ ಹೆಂಗಂದ್ರೆ ಇಲ್ಲಿ ಬಾಕಿ ಇಲ್ಲ, ನೆನಪಿಟ್ಟುಕೋರಿ. ಆಗಲೇ ಬಿತ್ತಿ ಹಾಗೆ ಬೆಳೆಯುವುದು. ರೋಗಿ ಬೆಳೆಯುವಂತೆ ರೋಗಿ ಬಯಸಿದ್ದು, ವೈದ್ಯ ಕೊಡುವಂತೆ. ನೋಡ್ರಿ, ರೋಗಿ ಬಯಸಿದ್ದು ಅದ ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತಾರಲ್ಲ, ಹಂಗಿದು. ರೋಗಿ ಬಯಸಿದ್ದು ವೈದ್ಯ ಕೊಡುವಂತೆ. ಆಗ ಪಾಪದಂತವಾದುದು ಪುಣ್ಯವನ್ನೇ ಮಾಡುವುದು. ಆತ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಎನಿಸುವನು. ಆಗಲೇ ಬಿತ್ತಿ ಆಗಲೇ ಬೆಳೆ ಪಡೆದು ಸುಖ ಪಡುವಂತೆ, ರೋಗಿ ಬಯಸಿದ್ದನ್ನೇ ವೈದ್ಯರು ಕೊಡುವಂತೆ, ಶಬ್ದಾದಿ ಪದಾರ್ಥವನ್ನೇ ಪ್ರಸಾದವಾಗಿ ಪರಿವರ್ತಿಸಿ. ನೋಡ್ರಿ ಹೆಂಗ ಭೋಗಿಸುವ ಪಥವಿದು. ಇಲ್ಲಿ ಅಂಗೇಂದ್ರಿಯಗಳೆಲ್ಲ ನೋಡ್ರಿ, ಅಂಗದ ಇಂದ್ರಿಯಗಳೆಲ್ಲ ಲಿಂಗೇಂದ್ರಿಯವಾಗಿ ಹೌದಾ ಮಾಡುವ ಕಾರಣ ಲಿಂಗೇಂದ್ರಿಯಗಳಿಗೆ ಯಾವ ಪ್ರಸಾದದ ಸಂಬಂಧವಿಲ್ಲ. ಸಕಲ ಕಾರ್ಯಗಳೆಲ್ಲ ಪವಿತ್ರ ಪುಣ್ಯ ಕಾರ್ಯಗಳೇ ಆಗಿ ಮಾಡುವ ಕಾರ್ಯಗಳೆಲ್ಲ ಅಂಗದ ಮುಖಾಂತರ ನಡೀತಕ್ಕಂಥ ಕಾರ್ಯಗಳೆಲ್ಲ ಅದು ಲಿಂಗದ ಮುಖಾಂತರ ನಡೀತಕ್ಕಂಥ ಕಾರ್ಯ. ಈ ತೆರನಾದ ಪ್ರಸಾದ ಭೋಗಿ ಉಂಡು ಉಪವಾಸಿಯಂತೆ. ಉಂಡಾನ, ಉಂಡು ಉಂಡಲ್ದಂಗೆ ಅದಾನ. ಹೌದಾ? ಲಿಂಗೇಂದ್ರಿಯ ಬಳಸಿಯೂ ಬ್ರಹ್ಮಚಾರಿಯಂತೆನಿಸುವನು. ಇವ ಅಂಗೇಂದ್ರಿಯ ಆದ್ರೆ ಬ್ರಹ್ಮಚಾರಿ ಅಲ್ಲ, ಲಿಂಗೇಂದ್ರಿಯ ಆದ್ರೆ ಮಾಡಬೇಕು ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಕೂಡಲ ಸಂಗನ ಶರಣರನ್ನ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು. ಅದು ಉಂಡು ಉಪವಾಸಿ. ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕಂದ್ರೆ ಏನದು? ಉಂಡು ಉಪವಾಸಿ. ಮೊಳಕೂರು ಸರ, ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು ಅಲ್ಲ. ಬಳಸಿ ಬ್ರಹ್ಮಚಾರಿ. ಹಿಡಿತಡೆಯಿಲ್ಲ, ನಡೆದುದೇ ಬಟ್ಟೆಯಾದ ಕಾರಣ ಪ್ರಸಾದನಿಂದತ್ತ ಪರವಿಲ್ಲ. ಪರಿಶುದ್ಧವಾಗಿರ್ತಕ್ಕಂಥ ಪ್ರಸನ್ನ ಪ್ರಶಾಂತ ಪ್ರಸಾದಿಗೆ ಹಿಡಿಯುವ ತಡೆವೆಂಬುದಿಲ್ಲ. ಪ್ರಸಾದಿ ತಾನು ನಡೆದುದೇ ಪರಮಪಥ. ಆತನನ್ನು ಹಿಡಿದು ಕಟ್ಟವ್ರು ಯಾರಿಲ್ಲ. ಹಿಂಗ ನಡಿ ಹಂಗ ನಡಿ ಅಂತ ಹೇಳೋರು ಯಾರಿಲ್ಲ. ಆತ ಸರ್ವ ಸ್ವತಂತ್ರವಾಗಿರ್ತಕ್ಕಂಥ, ಹೌದಾ, ಅದು ಶಿವಮಾರ್ಗ, ಅದು ಮಹಾಮಾರ್ಗ. ಏಕೆಂದರೆ ಪ್ರಸಾದಕ್ಕಿಂತಲೂ ಪರಮವಾದುದೇನೂ ಇಲ್ಲ ಅಂತಕ್ಕಂಥ ಮಾತು. ಪ್ರಸಾದಿಯಿಂದ ಮುಕ್ತರಿಲ್ಲ, ಪ್ರಸಾದಿಯೇ ಪರಶಿವನು. ಅವನಿಗಿಂತ ಮುಕ್ತರರು ಸ್ವತಂತ್ರರು ಈ ಜಗತ್ತಿನಲ್ಲಿ ಮತ್ತಾರೂ ಇಲ್ಲ. ಇಂತಪ್ಪ ಪ್ರಸಾದವನ್ನು ನಿಮ್ಮ ಶರಣ ಬಸವಣ್ಣ ತೋರಿದನಾಗಿ ಎನ್ನ ಬಹುಂ ನಾಸ್ತಿಯಾಯಿತು. ಕಾಣಾ ಪ್ರಭುವೇ ಕಲಿದೇವರ ದೇವ. ಈ ರೀತಿಯಾದ ಪರಮ ಪ್ರಸಾದದ ಪ್ರಸನ್ನ ಪ್ರಶಾಂತ ಪದವನ್ನು, ಪ್ರಸನ್ನ ಪ್ರಶಾಂತ ಪದ, ಪ್ರಸಾದಿ ಅಂದ್ರೇನು? ಪ್ರಸನ್ನ ಪ್ರಶಾಂತ ಪದವಿ. ಯಾವ ಪದವಿ? ಬ್ರಹ್ಮ ಪದವಿ ಏನೊಲ್ಲೆ, ರುದ್ರ ಪದವಿ ಏನೊಲ್ಲೆ, ವಿಷ್ಣು ಪದವಿ ಏನೊಲ್ಲೆ. ಮುಂದೇನು ಹೇಳಿದರು? ಮತ್ತಾವ ಪದವಿ ಏನೊಲ್ಲೆ. ಮುಂದೇನು ಹೇಳಿದರು? ನಿಮ್ಮ ಸದ್ಭಕ್ತರ ಪಾದವ ಹಿಡಿದಿರಪ್ಪ. ಪದವಿಯೇ ಪದವಿ ಅಂದ್ರು ಅಲ್ಲಿ ಪರಮ ಸುಖ ಮತ್ತು ಶಾಂತಿ ಐತಿ, ಪರಮ ಪ್ರಸನ್ನತೆ ಅಲ್ಲೇ ಐತಿ. ಪರಮ ಪ್ರಸನ್ನತೆಯಿಂದಿದ್ದಂಥ ವ್ಯಕ್ತಿನೇ ಮಹಾಪದವಿಗೆ ಹೋಗಿರ್ತಾನಂತವ. ಸಾಲೋಕ್ಯ ಮೊದಲಾದ ಮೇಲಾದ 14 ಈ ಲಿಂಗ ಪದಕ್ಕೆ ಕೀಳಾಗುತ್ತಿ ಒಂದು ನೋಡಗಲಿಸಿದ ಗುರುವೇ ಕೃಪೆಯಾಗೋ.
ಅವು ಪದವಿಗಳಿದ್ದು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ 4 ಪದವಿಗಳು ಇವು. ಇವು ಮಹಾಪಾರಮಾರ್ಥ ಲೋಕದ ಅಂದಿನ ಕಾಲದ 4 ಪದವಿಗಳು. ಜೀವನದ ಪರಮೋಚ್ಛ ಗುರಿ ಏನು ಆಧ್ಯಾತ್ಮದಲ್ಲಿ ಸಾಧಕರಿಗೆ? ನಾನು ಸಾಲೋಕ್ಯ ಪದವಿಯನ್ನು ಪಡಿಬೇಕು, ನಾನು ಸಾಮೀಪ್ಯ ಪದವಿಯನ್ನು ಪಡಿಬೇಕು, ನಾನು ಸಾರೂಪ್ಯ ಪದವಿಯನ್ನು ಪಡಿಬೇಕು, ನಾನು ಸಾಯುಜ್ಯ ಪದವಿಯನ್ನು ಪಡಿಬೇಕು. ಇದು ಪಾರಮಾರ್ಥದ ಮೂಲ ಉದ್ದೇಶ ಆಗಿ ತಪಸ್ಸಿಗೆ ಕುಂದಿರ್ತಿದ್ರು, ಮೂಲ ಇವನ್ ಇಟ್ಕೊಂಡು ಕುಂದಿರ್ತಿದ್ರು. ಈ ಪದವಿಗಳನ್ನು ನಿವಾಳಿಸಿ ಒಗೆದು ಬಿಟ್ಟರು. ಹೆಂಗೆ ನಿವಾಳಿಸಿದರು? ಸಾಲೋಕ್ಯ ಮೊದಲಾದ ಮೇಲಾದ ಪದ 4. ಹೌದಾ? ಹೇಳಿದ್ರಲ್ಲ ಮೈಲಾರ ಬಸವಲಿಂಗ. ಈ ಲಿಂಗ ಪದಕ್ಕೆ, ಈ ಲಿಂಗದ ಮುಂದೆ ಪರಮ ಪ್ರಸನ್ನ ಪ್ರಶಾಂತತೆಯ ಸ್ಥಿತಿಯ ಮುಂದೆ ಅವ್ಯಾವ ಪದವಿಗಳು. ಅದಕ್ಕೆ ಬ್ರಹ್ಮ ಪದವಿ ಏನೊಲ್ಲೆ, ನಾನು ವಿಷ್ಣು ಪದವಿ ಏನೊಲ್ಲೆ, ರುದ್ರ ಪದವಿ ಏನೊಲ್ಲೆ, ಅವಾವ ಪದವಿ ಏನೋ ಅಲ್ಲೇ ನಾನು. ನನಗೆ ಪ್ರಸಾದಿಯಾಗಿ, ಪ್ರಸಾದಿ ಅಂದರೆ ಪರಮ ಪ್ರಸನ್ನ ಪ್ರಶಾಂತತೆಯ ಪದವಿಯನ್ನು ಕೊಟ್ಟರೆ ಸಾಕಪ್ಪ ನನಗೆ. ಯಾರು ಸುಖದಿಂದಾರ್ರಿ ನೋಡ್ರಿ, ಈಗ ಯಾವ ಪದವಿಯೊಳಗಿದ್ದಾರೆ ಸುಖದಿಂದದಾರ ಹೇಳ್ರಿ ನನಗೆ. ಜಗತ್ತಿನ ತುಂಬ ಅಧಿಕಾರವನ್ನು ಇಟ್ಕೊಂಡಿದ್ದಂಥ ಯಾವುದೇ ದೇಶದ ಮೂಲೆಯಲ್ಲಿ ಯಾವುದೇ ಅತ್ಯುನ್ನತ ಹುದ್ದೆಯನ್ನು ಪದವಿಯನ್ನು ಪಡೆದಂಥ ವ್ಯಕ್ತಿ ಅಂದರೆ ಸಮಾಧಾನದಿಂದ ಪ್ರಶಾಂತತೆಯಿಂದ ಬದುಕೇನನ್ರಿ? ಇವತ್ತಿನ ಕಾಲಕ್ಕೆ ಬದುಕಿಲ್ಲ. ಅವರು ಬಂದರೆ ಭಾಳಷ್ಟು ಜನ ಬರ್ಬೋದು, ಗೌರವ ಸಲ್ಲಿಸ್ಬೋದು, ಅವರಿಗೆಲ್ಲ ಆಳು ಕಾಳುಗಳು 1000 ಗಟ್ಟಲೆ ಇರ್ಬೋದು, ಅವರಿಗೆ ಭದ್ರತೆ ಇರ್ಬೋದು, ಅವರಿಗೆ ಏನು ತಾಸಿಗೆ 1000 ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡುವಂಥ ವಿಮಾನಗಳಲ್ಲಿ ಹಾರಾಟ ಮಾಡ್ತಿರ್ಬೋದು. ಅವ್ರಿಗೆ ಈ ಕಡೆ ಹೊಳ್ಳಿದ್ರೆ ಒಬ್ಬ ವೈದ್ಯ, ಈ ಕಡೆ ಹೊಳ್ಳಿದ್ರೆ ಇನ್ನೊಬ್ಬ ವೈದ್ಯ, ಹಿಂಗೆ ಕೊಟ್ರೆ ಎಲ್ಲ ಪರಮ ಸುಖ ಆಯ್ತಂತ ತಿಳ್ಕೊಂಡೇವಿ. ಅವ್ರೇನ್ರ ಸುಖದಿಂದ ಅದಾರೇನ್ರಿ? ಇಲ್ಲ. ಅವ್ಯಾವ ಅದಕ್ಕೆ ಹೇಳಿದ್ರು ಅವರು ಬ್ರಹ್ಮ ಪದವಿ ಅನ್ನೋಲ್ಲೇ ವಿಷ್ಣು ಪದವಿ. ಏನು ಬೇಕು? ಪ್ರಸಾದಿ ಪದವಿ. ಪ್ರಸಾದಿ ಪದವಿ ಅಂದರೆ ಪ್ರಸನ್ನ ಪ್ರಶಾಂತತೆಯಾಗಿರ್ತಕ್ಕ. ಎಷ್ಟು ಪ್ರಫುಲ್ಲವಾಗಿರ್ಬೇಕಂದ್ರೆ ಏನು ಆರಾಮ್ ನೋಡ್ರಿ. ಶರಣರ ಪಥದಲ್ಲಿರುವಂಥವ್ರನ್ನ ಹಂಗೆ ಗಮನಿಸ್ರಿ ನೀವು. ಹಂಗೆ ಇವತ್ತಿನ ಕಾಲಕ್ಕೂ ಅದಾರಂಥ ಜನ. ನಮ್ಮ ಕಣ್ಣಿಗೆ ಕಾಣವಲ್ರು, ಕಂಡ್ರು ನಮಗೆ ಅವ್ರನ್ನ ಗುರ್ತಿಸೋಕ್ಕಾಗವಲ್ರು. ಎಷ್ಟು ಆರಾಮೈತಿ ಜನ ಗೊತ್ತನ್ರಿ ಈ ಪಥದೊಳಗಿರೋರು. ಎಷ್ಟು ಆರಾಮದಾರ ಗೊತ್ತನ್ರಿ ಈ ದಾರಿಯೊಳಗೆ ಇದ್ದವ್ರು. ಅವ್ರನ್ನ ನೋಡವಲ್ವಿ ನಾವು, ಅವ್ರನ್ನ ಗುರ್ತಿಸವಲ್ವಿ ನಾವು. ಇವತ್ತಿಗೂ ಅದಾರ. ಬರ್ರಿ ನನ್ನ ಜೊತೆಗೆ ಹೇಳ್ತೀನಿ. ಇವತ್ತಿಗೂ ಎಷ್ಟು ಆರಾಮದಾರ ಜನ ಅಂದ್ರೆ ತೋರಿಸ್ತೇನೆ ನಾನು. ಲಿಂಗಾರ್ಚನೆ ಶಿವ ಶಿವ ಅಂತ ಲಿಂಗಾರ್ಚನೆ ಮಾಡಿ ಯಾರು ದಿನದ 24 ತಾಸಿನೊಳಗೆ ಯಾರು ಸಬರಿಗೆ ಹೋಗಂಗಿಲ್ಲ. ಅವರು ಯಾರು ಹಿಂಗೆ ಅಂತ ಕೆಟ್ಟ ಮಾತಾಡೋಂಗಿಲ್ಲ, ಯಾರು ಹಿಂಗೆ ಅಂತ ನೋಡೋಂಗಿಲ್ಲ, ಎಲ್ಲಿ ಹೋಗ್ಬೇಕಂತ ಯಾವುದೂ ಏನಿಲ್ಲ, ನಿರ್ಲಿಪ್ತ ಭಾವದಲ್ಲಿರ್ತಕ್ಕಂಥ ಎಷ್ಟು ಜನರನ್ನು ನಾನು ಲಿಂಗ ಸಾಧಕರನ್ನು ತೋರಿಸ್ಬಲ್ಲೆ. ಅದು ಪ್ರಸಾದಿ ಪದವಿ ಅಂತ. ಹೀಗೆ ಇಂತಿಪ್ಪ ಪ್ರಸಾದವನ್ನು ನಿಮ್ಮ ಶರಣ ಬಸವಣ್ಣ ತೋರಿದನಾಗಿ ಎನ್ನ ಭವಂನಾಸ್ತಿಯಾಗಿತ್ತು. ನನ್ನ ಭೌತಿಕ ಭವವೆಲ್ಲ ನಾಶವಾಗಿ ಶಿವಸುಖ ಸಮನಿತ್ತು ಪ್ರಭುವೇ. ಬಸವಣ್ಣವ್ರು ನನಗೆ ಶಿವಸುಖ ಸಮವನ್ನಿತ್ತು ಸಲುಹ್ಯಾರ ಅಂತ ಮಾಚಿದೇವರು ಅಲ್ಲಮ ಪ್ರಭುದೇವರಿಗೆ ಬಸವಗುರುವಿನ ಪ್ರಸಾದ ಘನವ ಪ್ರತಿಪಾದಿಸ್ತಾರೆ. ಆ ಸಂದರ್ಭದಲ್ಲಿ ಇಂತೂ ಮಡಿವಾಳ ತಂದೆಗಳು ಪ್ರಭುದೇವರೊಡನೆ ಬಸವರಾಜ ದೇವರ ಕೊಂಡಾಡಿ ಭಿನ್ನಯಿಸಲು ಆ ಬಸವರಾಜ ದೇವರು ಮಡಿವಾಳ ತಂದೆಗಳ ಸ್ತುತಿಸಿದ ಪ್ರಸ್ತಾವದ ವಚನ ಇಷ್ಟು ಹೇಳಿದ ಮ್ಯಾಲೆ ಬಸವಣ್ಣವ್ರನ್ನ ಇಷ್ಟು ಮಡಿವಾಳ ಮಾಚಿದೇವರು ಹೊಗಳಿದ ಮ್ಯಾಲೆ ಭಾಳ ತಡ ಆತಿದ್ದು. ಆಗಲೇ 5 ವಚನ ಹೇಳಿದಾಗನ ನಡಕ್ಕೆ ಬಾಯಿ ಹಾಕ್ಬೇಕಾಗಿತ್ತು ಅವರು, ಯಾರು ಬಸವಣ್ಣವರು. ಅದಾದ ಇಮಿಡಿಯೇಟ್ಲಿ ಯಾರು ಪ್ರಭುದೇವರು ಮಾತಾಡಿಬಿಟ್ರು. ಪ್ರಭುದೇವ್ರು ಏನೋ ಹೇಳ್ತಾರಂತ ಇಮಿಡಿಯೇಟ್ಲಿ ಮತ್ತು ಮಡಿವಾಳ ಮಾಚಿ ತಂದೆಗಳು ಅದಕ್ಕೆ ಪೂರಕವಾಗಿ ಮಾತಾಡಿದರು. ಇನ್ನಂತೂ ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಯಾರಿಗೆ? ಬಸವಣ್ಣವ್ರಿಗೆ. ನಡಕ್ಕೆ ಬಿಟ್ರು ಅವ್ರು. ಹಂಗಲ್ರಿಪ್ಪ ಅಂತ ನಮ್ಮನ್ನೇನು ದೊಡ್ಡವ್ರು ಅಂತೀರಿ ನೀವು, ಇಲ್ಲಿ ನೀವು ದೊಡ್ಡವ್ರಿಪ್ಪ ಅಂತ ಮಡಿವಾಳ ಮಾಚಿದೇವರನ್ನು ಸ್ತುತಿಸುವಂಥ ಬಸವಣ್ಣನವರ ವಚನವನ್ನು ನಾವು ಮುಂದಿನ ವಾರದಲ್ಲಿ ನಿರ್ವಚನ ಮಾಡೋಣ ಅಂಥೇಳಿ ಸರ್ವರಿಗೂ ಶರಣಾರ್ಥಿ. ಅನಂತ ಕಾಲ ಹೋಗಿ ತರುಮರಾದಿಗಳಲ್ಲಿ ತಪ ಮಾಡುವುದನ್ನು ಒಂದು ದಿನ ಗುರುಚರಣ ಸೇವೆ ಸಾಲದೇ ಅಯ್ಯ. ಅನಂತ ಕಾಲ ಗುರುಚರಣ ಸೇವೆ ಮಾಡುವುದನ್ನು ಒಂದು ದಿನ ಲಿಂಗ ಪೂಜೆ ಸಾಲದೇ ಅಯ್ಯ. ಅನಂತ ಕಾಲ ಲಿಂಗ ಪೂಜೆ ಮಾಡುವುದನ್ನು ಒಂದು ದಿನ ಜಂಗಮ ತೃಪ್ತಿ ಸಾಲದೇ ಅಯ್ಯ. ಅನಂತ ಕಾಲ ಜಂಗಮ ತೃಪ್ತಿ ಮಾಡುವುದನ್ನು ಒಂದು ನಿಮಿಷ ನಿಮ್ಮ ಶರಣರ ಅನುಭವ
ಸಾಲದೇ ಅಯ್ಯ ಕೂಡಲ ಚನ್ನ ಸಂಗಮ ದೇವ ಅಂಥೇಳಿ ಚನ್ನ ಬಸವಣ್ಣವರು 1 ನಿಮಿಷದ ಶರಣರ ಅನುಭವ ಈ ಮೇಲಿನ ಎಲ್ಲವುಗಳಿಗಿಂತಲೂ ಹೆಚ್ಚಿನದು, ಮಿಗಿಲಾದ್ದು ಅಂಥೇಳಿ ಹೇಳ್ತಾರೆ. ಅದೇ ರೀತಿ ಶಂಭು ಹೆಗ್ಡಾಳ್ ಸರ್ ಅವರು 100ಕ್ಕಿಂತ ಹೆಚ್ಚಿನ ಸಂಚಿಕೆಗಳೊಳಗೆ ಅನುಭವಪೂರ್ಣ ಉಪನ್ಯಾಸವನ್ನು ನೀಡೋದ್ರ ಮೂಲಕ ನಿಮ್ಮೆಲ್ಲರ ಅರಿವನ್ನು ಪಡ್ಕೋಬೇಕನ್ನೋ ಹಂಬಲ ಆಗಿರಲಿ ಅಥವಾ ಆಧ್ಯಾತ್ಮದ ಹಸಿವನ್ನು, ಜ್ಞಾನವನ್ನು ನೀಡುವುದ್ರ ಮುಖಾಂತರ ನಮಗೆ ನೀಗ್ಸಾಕತ್ತಾರಂತ ಹೇಳ್ತಾ ಅವರಿಗೆ ಶರಣಾರ್ಥಿಗಳನ್ನ ಹೇಳ್ತೀನಿ. ಇದುವರೆಗೂ ಡಾಕ್ಟರ್ ಶಂಭು ಹೆಗ್ಡಾಳ್ ಅವರು ಶೂನ್ಯ ಸಂಪಾದನೆ ಉಪನ್ಯಾಸ ಮಾಲಿಕೆ 105 ಮಡಿವಾಳಯಗಳ ಸಂಪಾದನೆಯ ಮುಂದುವರೆದ ಭಾಗದ ಕುರಿತು ಅತ್ಯಂತ ಅನುಭವಪೂರ್ಣ ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ಪರವಾಗಿ ಮತ್ತು ಇಲ್ಲಿ ಆಗಮಿಸಿದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸಿದ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳು. ಇಲ್ಲಿ ಆಗಮಿಸಿದ ಮತ್ತು ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸಿದ ಸಮಸ್ತ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಇನ್ನು ಪ್ರತಿದಿನ ಸಂಜೆ 6 ಗಂಟೆಗೆ ವಿಶೇಷ ಆಷಾಢ ಉಪನ್ಯಾಸ ಪ್ರಭುಲಿಂಗ ಲೀಲೆ ಕಲಬುರ್ಗಿ ಬಸವ ಸಮಿತಿಯಿಂದ ನಡೆಯುವುದು. ಈ ಉಪನ್ಯಾಸವನ್ನು ನಾಡಿನ ಹೆಸರಾಂತ ಅನುಭಾವಿಗಳಾದ ಪ್ರವಚನ ಯೋಗಿ ಪೂಜ್ಯ ಶ್ರೀ ಮಹಾಂತ ಸ್ವಾಮಿಗಳು, ಕಲ್ಯಾಣ ಆಶ್ರಮ, ಶ್ರೀ ಮಾಂತೇಶ್ವರ ಮಠ, ಮುದುಗಲ್, ತಿಮ್ಮಾಪುರ ಇವರು ನಡೆಸಿಕೊಡುವರು. ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ಕಾರ್ಯಕ್ರಮವನ್ನು ವೀಕ್ಷಿಸಬೇಕಂತ ಹೇಳಿ ಕೇಳ್ಕೊತೀನಿ. ಈಗ ವಚನ ಮಂಗಳ, ಇದನ್ನು ಶ್ರೀಮತಿ ಪುಷ್ಪಾ ಕೊಪ್ಪದವರು ನಡೆಸಿಕೊಡ್ಬೇಕು. ಶಿವನ ಧ್ಯಾನ ಮಾಡೋ ಮನಕ್ಕೆ ಶಾಂತಿ ನೀಡೋ, ಶಿವನ ಧ್ಯಾನ ಮಾಡೋ ಮನಕ್ಕೆ ಶಾಂತಿ ನೀಡೋ, ಶಿವನನ್ನು ನಿನ್ನಲ್ಲೇ ನೀನು ನೋಡೋ, ಶಿವನನ್ನು ನಿನ್ನಲ್ಲೇ ನೀನು ನೋಡೋ. ನಿಶ್ಚಲವೆಂಬ ಕೊಳದಿ ಮಿಂದು ನಿರ್ಮಲವೆಂಬ ಮಡಿಯನ್ನುಟ್ಟು, ನಿಶ್ಚಲವೆಂಬ ಕೊಳದಿ ಮಿಂದು ನಿರ್ಮಲವೆಂಬ ಮಡಿಯನ್ನುಟ್ಟು, ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು, ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು. ಚಿತ್ಕಲೆ ಎಂಬ ಹೊಂಬೆಳಕಲ್ಲಿ, ಚಿತ್ಕಲೆ ಎಂಬ ಹೊಂಬೆಳಕಲ್ಲಿ ಚಿದಾನಂದನೊಳಗೂಡೋ, ತನ್ಮಯದಿ ಓಲಾಡೋ. ಶಿವನ ಧ್ಯಾನ ಮಾಡೋ ಮನಕ್ಕೆ ಶಾಂತಿ ನೀಡೋ, ಶಿವನ ಧ್ಯಾನ ಮಾಡೋ ಮನಕ್ಕೆ ಶಾಂತಿ ನೀಡೋ, ಶಿವನನ್ನು ನಿನ್ನಲ್ಲೇ ನೀನು ನೋಡೋ, ಶಿವನನ್ನು ನಿನ್ನಲ್ಲೇ ನೀನು ನೋಡೋ. ಭೂತಂಗಳ ಇದನ್ನು ಕಟ್ಟಿ ಇಂದ್ರಿಯಂಗಳ ಇದನ್ನು ಮೆಟ್ಟಿ, ಭೂತಂಗಳ ಇದನ್ನು ಕಟ್ಟಿ ಇಂದ್ರಿಯಂಗಳ ಇದನ್ನು ಮೆಟ್ಟಿ, ಗುರು ಮಂತ್ರವನ್ನು ಪಠಿಸಿ ಗಮ್ಯ ಸ್ಥಾನಕ್ಕೆ ಏರಿ, ಗುರು ಮಂತ್ರವನ್ನು ಪಠಿಸಿ ಗಮ್ಯ ಸ್ಥಾನಕ್ಕೆ ಏರಿ, ಪರಮ ಪಾವನ ಸುಂದರ ಸ್ಪರ್ಶ, ಪರಮ ಪಾವನ ಸುಂದರ ಸ್ಪರ್ಶ ದರ್ಶನ ಭವಹರಣ. ಶಿವನ ಧ್ಯಾನ ಮಾಡೋ ಮನಕ್ಕೆ ಶಾಂತಿ ನೀಡೋ, ಶಿವನ ಧ್ಯಾನ ಮಾಡೋ ಮನಕ್ಕೆ ಶಾಂತಿ ನೀಡೋ, ಶಿವನನ್ನು ನಿನ್ನಲ್ಲೇ ನೀನು ನೋಡೋ, ಶಿವನನ್ನು ನಿನ್ನಲ್ಲೇ ನೀನು ನೋಡೋ. ದೃಷ್ಟಿ ಇಟ್ಟು ಮನದಿ ನೋಡೋ, ಗುರು ಕೊಟ್ಟ ಘನಲಿಂಗದಿ ನೋಡೋ, ದೃಷ್ಟಿ ಇಟ್ಟು ಮನದಿ ನೋಡೋ, ಗುರು ಕೊಟ್ಟ ಘನಲಿಂಗದಿ ನೋಡೋ. ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗವು ನೋಡೋ, ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗವು ನೋಡು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣನು ಐಕ್ಯನು ನೀನು,
ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯನು ನೀನು ಶಿವನ ಧ್ಯಾನ ಮಾಡೋ ಮನಕ್ಕೆ ಶಾಂತಿ ನೀಡೋ ಶಿವನ ಧ್ಯಾನ ಮಾಡೋ ಮನಕ್ಕೆ ಶಾಂತಿ ನೀಡೋ ಶಿವನನ್ನು ನಿನ್ನಲ್ಲೇ ನೀನು ನೋಡೋ ಆ ಶಿವನನ್ನು ನಿನ್ನಲ್ಲೇ ನೀನು ನೋಡೋ ಆ ಶಿವನನ್ನು ನಿನ್ನಲ್ಲೇ ನೀನು ನೋಡೋ. ಶರಣು ಶರಣ. ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. Thank you.
ನಾದಪ್ರಿಯ ಶಿವನೆಂಬರು. ನಾದಪ್ರಿಯ ಶಿವನಲ್ಲಯ್ಯ, ವೇದಪ್ರಿಯ ಶಿವನೆಂಬರು. ವೇದಪ್ರಿಯ ಶಿವನಲ್ಲಯ್ಯ. ನಾದವ ಮಾಡಿದ ರಾವಣಂಗೆ, ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ಅರೆಯಾಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ. ಭಕ್ತಿಪ್ರಿಯನಮ್ಮ ಕೂಡಲ ಸಂಗಮ ದೇವ, ಭಕ್ತಿಪ್ರಿಯನಮ್ಮ ಕೂಡಲ ಸಂಗಮ ದೇವ, ಕೂಡಲ ಸಂಗಮ